अर्जितमजं विभुमाद्यमीशं वन्दे भवघ्नममरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। धर्मक्षेत्रे कुरुक्षेत्रे समवेतायुयुत्सवः मामकाः पाण्डवाश्चैव किमकुर्वत सञ्जय। देवं नारायणं नत्वा सर्वदोषविवर्जितं परिपूर्णं गुरूंश्चान् गीतार्थं वक्ष्यामि लेशतः। समस्तगुणसम्पूर्णं सर्वदोषविवर्जितं नारायणं नमस्कृत्य गीता तात्पर्यमुच्यते। लक्ष्मीनारायणं नत्वा पूर्णबोधान् गुरूनपि कुर्मः ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹಂ. ಹರಿ ಓಂ. ಅರ್ಜುನ ಅನೇಕ ಪ್ರಶ್ನೆಗಳನ್ನು ಮಾಡ್ತಾನೆ. ಆ ಎಲ್ಲ ಪ್ರಶ್ನೆಗಳಿಗೆ ಶುದ್ಧವಾದ ಶಾಸ್ತ್ರೀಯವಾದ ಉತ್ತರವನ್ನ ಭಗವಂತ ಕೊಡ್ತಾ ಇದ್ದಾನೆ. ಹಾಗೆ ಉತ್ತರವನ್ನ ಕೊಡುವ ಸಂದರ್ಭದಲ್ಲಿ ಕೃಷ್ಣ ಒಂದು ಮಾತು ಹೇಳ್ದ, ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ. ನಾವು ಯಾವುದನ್ನ ಫಾಲೋ ಮಾಡಬೇಕು, ಯಾರು ಹೇಳಿದ್ದು ಫಾಲೋ ಮಾಡಬೇಕು, ಹೇಗೆ ಫಾಲೋ ಮಾಡಬೇಕು ಅನ್ನೋ ವಿಷಯ ಬೇಕು ಅಂತಂದಾಗ ನೀವು ಹೇಳಿದ ಒಂದೇ ಮಾತು, ಯಾವ ಮಾತಿಂದ ನಿರ್ಣಯವಾಗುತ್ತೆ, ನಿಶ್ಚಯ ಇದೆ, ಯಾರು ಹೇಳುವಂತ ಮಾತಿಗೆ ಪ್ರಮಾಣಗಳ ಬೆಂಬಲ ಇದೆ, ಅದನ್ನ ಅನುಷ್ಠಾನ ಮಾಡು ನೀನು. ಪ್ರಮಾಣಗಳ ಬೆಂಬಲ ಇಲ್ಲದೆ ಇರತಕ್ಕಂತಹ ಯಾವ್ಯಾವುದೋ ಮಾತುಗಳನ್ನ ತಲೆ ಕೆಡಿಸ್ಕೊಳ್ಳಿಕ್ ಹೋಗ್ಬೇಡ. ಯಾರಿಗೆ ಯಥಾರ್ಥ ಜ್ಞಾನ ಇಲ್ಲ, ಯಾರ ಮಾತಿಗೆ ಬ್ಯಾಕ್ ಗ್ರೌಂಡ್ ನಲ್ಲಿ ಪ್ರಮಾಣಗಳು ಇಲ್ಲ, ನೂರಾರು ಮಾತುಗಳಿದೆ, ಆ ಯಾವ ಮಾತುಗಳಿಗೂ ತಲೆ ಕೆಡಿಸ್ಕೊಳ್ಬೇಡ. ಯಾಕೆಂದ್ರೆ ಪ್ರಮಾಣ ಇಲ್ಲ. ಕೃಷ್ಣನೇ ಹೇಳ್ತಾನೆ, ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತೌ ಜ್ಞಾತ್ವಾ ಶಾಸ್ತ್ರ ವಿಧಾನೋಕ್ತಂ ಕರ್ಮ ಕರ್ತುಮಿಹಾರ್ಹಸಿ. ಇನ್ನೆಷ್ಟು ಬರುತ್ತೆ ಗೀತೆಯಲ್ಲ, ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು, ವಿಧಿ ನಿಷೇಧ, ಎರಡಕ್ಕೂ ಪ್ರಮಾಣ ಯಾವುದು ಅಂದ್ರೆ ಶಾಸ್ತ್ರವೇ. ಆದ್ದರಿಂದ ಶಾಸ್ತ್ರ ಪ್ರಮಾಣಗಳ ಬೆಂಬಲ ಯಾರ ಮಾತಿಗಿಲ್ಲ, ಆ ಮಾತನ್ನ ಈಸಿಯಾಗಿ ನೀನು ನೆಗ್ಲೆಕ್ಟ್ ಮಾಡು, ಇಗ್ನೋರ್ ಮಾಡು, ಸೈಡಿಗೆ ಮಾಡಿಬಿಡೋದನ್ನ ಅಂತಾನೆ ಕೃಷ್ಣ. ಆದ್ದರಿಂದ ಯಾರು ಹೇಳಿದ ಮಾತುಗಳಿಗೆ ಪ್ರಮಾಣ ಇದೆ, ಆ ಮಾತು ಯಥಾರ್ಥ ಜ್ಞಾನವನ್ನ ಹುಟ್ಟಿಸತ್ತೆ. ಆದ್ದರಿಂದ ಅವರ ಮಾತಿನ ಮೇಲೆ ವಿಶ್ವಾಸ ಇಟ್ಟು ನಿನ್ನ ಕೆಲಸಗಳನ್ನ ಮಾಡು. ಇದು ಭಗವಂತ ಹೇಳಿದ ಮಾತು. ಇದರ ಮೇಲೆ ಅರ್ಜುನ ಪ್ರಶ್ನೆ ಮಾಡ್ತಾನೆ, ಸರಿ, ಯಾರ ಮಾತಿಗೆ ಪ್ರಮಾಣ ಇಲ್ಲ, ದುರ್ಮತಗಳು ಅಥವಾ ಅವೈದಿಕ ಮತಗಳು, ಅದನ್ನ ಸೈಡಿಗೆ ಮಾಡೋಣ ಕೃಷ್ಣ, ಏನ್ ತಲೆ ಕೆಡಿಸ್ಕೊಳ್ಳೋ ಅಷ್ಟೇನಿಲ್ಲ ಅದಕ್ಕೆ. ಯಾವ ಮಾತನ್ನ ಕೇಳಿದ್ರೆ ತಲೆ ಕೆಟ್ಟ ಹೋಗುತ್ತೆ, ಯಾವ ಮಾತಿಗೆ ಪ್ರಮಾಣ ಇಲ್ಲ. ಯಾಕೆಂದ್ರೆ ಪ್ರಮಾಣ ಇಲ್ಲ ಅಂದ್ರೆ ತತ್ವ ನಿಶ್ಚಯವಾಗೋದಿಲ್ಲ ಅಂತ. ನಾವು ತತ್ವ ನಿಶ್ಚಯ ಮಾಡ್ಬೇಕು ಫಸ್ಟ್. ನಮಗೆ ಇನ್ಯಾವ್ದಾರ ಹಾಳಾಗೋಗ್ಲಿ, ತತ್ವ ನಿಶ್ಚಯವಾಗ್ಬೇಕಲ್ಲ ನಮ್ಗೆ. ಆದ್ದರಿಂದ ತತ್ವ ನಿಶ್ಚಯ ಆಗ್ಬೇಕು ಅಂದ್ರೆ ಪ್ರಮಾಣ ಬೇಕು. ಆ ಪ್ರಮಾಣಗಳಲ್ಲೇ ಫಸ್ಟ್ ಗ್ರೇಡ್ ಪ್ರಮಾಣ ಅಂದ್ರೆ ವೇದಗಳು. ಯಚ್ಚಾನುಕೂಲಮೇತಸ್ಯ ಅಂತ ಹೇಳಿದ ಹಾಗೆ ಮೂಲ ಗ್ರಂಥಗಳಿಗೆ ಸಪೋರ್ಟಿವ್ ಆಗಿರತಕ್ಕ ಅನುಕೂಲವಾದಂತಹ ಗ್ರಂಥಗಳೆಲ್ಲ ಪ್ರಮಾಣ ಅಂತ ನಮ್ಮ ದೊಡ್ಡವರು ಹಾಗೆ ಕನ್ಸಿಡರ್ ಮಾಡಿ ಸ್ವೀಕಾರ ಮಾಡಿಕೊಂಡು ಬಂದಿದ್ದಾರೆ. ಆದ್ದರಿಂದ ಕೃಷ್ಣ ಹೇಳ್ತಾನೆ ಅಥವಾ ಅರ್ಜುನ ಹೇಳ್ತಾನೆ, ಸರಿ, ಅವೈದಿಕ ಮತಗಳನ್ನ ನಾವು ಫಾಲೋ ಮಾಡಿದರೆ ತತ್ವ ನಿಶ್ಚಯ ಆಗೋದಿಲ್ಲ, ಆದ್ದರಿಂದ ಟೆನ್ಷನ್ ಇಲ್ಲ, ಬಿಟ್ಬಿಡೋಣ ಅದನ್ನ. ಆದ್ರೆ ಕೃಷ್ಣ ಕ್ವಶನ್ ಬರೋದೇ ಇಲ್ಲಿ, ವೇದಗಳನ್ನ ಒಪ್ಪುತ್ತೀವಿ ನಾವು ವೈದಿಕರು ಅಂತ ಹೇಳ್ಕೊಂಡು, ನಮ್ಮದು ಒಂದು ಪಂಥ ಇದೆ, ನಮ್ಮದ್ದು ಮತ ಇದೆ, ವಿ ಆರ್ ಆಲ್ಸೋ ವೈದಿಕಾಸ್ ಅಂತ ಹೇಳ್ಕೊಂಡು ಅನೇಕ ಮತಗಳಿದೆಯಲ್ಲ. ನೀವ್ ಹೇಳಿದ್ದೇನು, ಅವೈದಿಕ ಮತಗಳನ್ನ ದೂರ ಮಾಡ್ರಿ, ಯಾಕೆ ಪ್ರಮಾಣ ಇಲ್ಲ, ನಿಶ್ಚಯ ಜ್ಞಾನ ಬರಲ್ಲ ಅಂತಂದೆ ನೀನೀಗ. ಆದ್ರೆ
ವೇದಗಳನ್ನೇ ಬೇಸ್ ಮಾಡಿಕೊಂಡು ಬಂದ ಅನೇಕ ಮತಗಳು ಒಂದಕ್ಕೊಂದು ವಿರೋಧ ಇದೆಯಲ್ಲ, ಅದಕ್ಕೆ ಏನ್ ಮಾಡ್ಬೇಕು ನಾವೀಗ? ನಾವೇನ್ ಮಾಡೋದು ಅದಕ್ಕೆ? ಕೃಷ್ಣ ಅಂತಾನೆ ಏನ್ ಹೇಳ್ತಾರ ಅವರು ವೈದಿಕರಲ್ಲೇ, ನಮ್ದು ವೇದವನ್ನೇ ಬೇಸ್ ಮಾಡಿಕೊಂಡ ಬಂದ ಮತ ಅಂತ ಹೇಳಿ ಅವ್ರದ್ದೇನ್ ಗೊತ್ತಾ? ನೀವೇನೇನು ಕರ್ಮಗಳನ್ನ ಮಾಡ್ತೀರಿ ಆ ಕರ್ಮಗಳಿಗೆ ಸ್ವರ್ಗವೇ ಫಲ. ಸ್ವರ್ಗವೇ ಫಲ. ಆದ್ರೆ ನೀನೇನ್ ಹೇಳ್ತಾ ಇದೀಯಾ? ವೈದಿಕ ಮತಗಳು ಏನ್ ಹೇಳ್ತಾ ಇದೆ? ಕರ್ಮಗಳನ್ನ ಮಾಡೋದ್ರಿಂದ ಸ್ವರ್ಗ ಬಂದು ಬಿಡುತ್ತೆ, ಸ್ವರ್ಗವೇ ಕರ್ಮದ ಫಲ ಅಂತ ನೀನೇ ಹೇಳ್ತಾ ಇದ್ದಿ. ಯಾವುದು ವೈದಿಕರು? ನೀನ್ ಯಾವ ವೈದಿಕರು ಅಂತ ಹೇಳ್ತೀಯೋ ಅವ್ರೇನ್ ಹೇಳ್ತಾರೆ? ಕರ್ಮಗಳು ಮಾಡೋದ್ರಿಂದ ಸ್ವರ್ಗ ಫಲ ಬರುತ್ತೆ ಅಂತ. ಆದ್ರೆ ನೀನೇನ್ ಹೇಳ್ತಾ ಇದ್ದಿ? ನಿನ್ನ ಮಾತೇನು? ಯಾರು ಕಾಮ್ಯ ಕರ್ಮಗಳನ್ನು ಮಾಡ್ತಾರೆ, ಆಸೆ ಇಟ್ಟುಕೊಂಡು ಯಾರು ಕರ್ಮ ಮಾಡ್ತಾರೆ ಅವರಿಗೆ ಸ್ವರ್ಗ ಅನ್ನೋದು ಫಲ ಬರುತ್ತೆ. ಆದ್ರೆ ನಿಷ್ಕಾಮ ಕರ್ಮಗಳನ್ನ ಈಶ್ವರನಿಗೆ ಅರ್ಪಣೆ, ನಾರಾಯಣಾರ್ಪಣ, ನಿಷ್ಕಾಮವಾಗಿ ಮಾಡಿದ ಎಲ್ಲ ಕರ್ಮಗಳನ್ನ ಕೃಷ್ಣಾರ್ಪಣ ಬುದ್ಧಿಯಿಂದ ಮಾಡಿದರೆ ಆ ಕರ್ಮ ತತ್ವಜ್ಞಾನವನ್ನ ಕೊಡುತ್ತೆ. ನೀನ್ ಹೇಳಿದ್ದು. ನೀನು ವೇದವನ್ನೇ ಬೇಸ್ ಮಾಡ್ಕೊಂಡು ಹೇಳ್ತಿದ್ದೀನಿ ಅಂತ ಹೇಳ್ತಿ, ಅವರು ವೇದವನ್ನೇ ಬೇಸ್ ಮಾಡ್ಕೊಂಡು ಹೇಳ್ತಾ ಇದ್ದೀವಿ ಅಂತಾರೆ. ಆದ್ದರಿಂದ ನಾನು ನಿನ್ನ ಮಾತನ್ನು ನಂಬಬೇಕು, ವಿಶ್ವಾಸ ಮಾಡಬೇಕು, ಅವರ ಮಾತಿನ ಮೇಲೆ ವಿಶ್ವಾಸ ಮಾಡಬೇಕು. ಯಾಕೆ ಅಂದ್ರೆ ಅವರು ವೈದಿಕರೇ, ನೀನು ವೈದಿಕನೇ. ಯಾರ ಮಾತಿನ ಮೇಲೆ ನಾನು ವಿಶ್ವಾಸ ಮಾಡ್ಬೇಕಯ್ಯ ಕೃಷ್ಣ ಅಂತಂದ್ರೆ ಉತ್ತರ ಕೊಡ್ತಾನೆ ಕೃಷ್ಣ, ಅದೆಲ್ಲ ವೈದಿಕ ಆಭಾಸರು. ವೈದಿಕಾಭಾಸಗಳು ಅಂದ್ರೆ ಅವರ ತಲೆ ಒಳಗಿರೋದನ್ನ ಹೇಳಕ್ಕೆ ಒಂದು ವೇದ ಅನ್ನೋದು ಬೇಕಾಯ್ತು. ಅಷ್ಟೇ. ವೇದ ಏನ್ ಹೇಳುತ್ತೆ ಅವ್ರಿಗೆ ಬೇಡ. ನನ್ನ ತಲೆ ಒಳಗಿರುವಂತ ಯಾವುದೋ ಒಂದು ಕಸವನ್ನ ಇದು ವೇದದ ಅರ್ಥ ಅಂತ ಹೇಳಿ ಜನಗಳ ತಲೆ ಎನ್ನುವ ಡಸ್ಟ್ಬಿನ್ ನಲ್ಲಿ ಹಾಕೋದು ಅವ್ರ ಕೆಲಸ. ಅಂಥವ್ರ ಹತ್ರ ಹುಷಾರಾಗಿರು ನೀನು. ಕೃಷ್ಣ ಅಂತಾನೆ, ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತ್ಯವಿಪಸ್ಥಿತಃ ವೇದವಾದರತಾ ಪಾರ್ಥ ನಾನ್ಯದಸ್ತೀತಿ ವಾದಿನಃ ಕಾಮಾತ್ಮಾನಃ ಸ್ವರ್ಗಪರಾಃ ಜನ್ಮ ಕರ್ಮ ಫಲಪ್ರದಾಂ ಕ್ರಿಯಾ ವಿಶೇಷ ಬಹುಲಾಂ ಭೋಗೈಶ್ವರ್ಯ ಗತಿಂ ಪ್ರತಿ ಭೋಗೈಶ್ವರ್ಯ ಪ್ರಸಕ್ತಾನಾಂ ತಯಾಪಹೃತ ಚೇತಸಾಂ ವ್ಯವಸಾಯಾತ್ಮಿಕಾ ಬುದ್ಧಿ ಸಮಾಧೌ ನ ವಿಧೀಯತೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಈ 3 ಶ್ಲೋಕಗಳಲ್ಲಿ. ಬಾಳೆಹಣ್ಣನ್ನ ಆ ಸಿಪ್ಪೆಯನ್ನ ಸುಲಿದು ನಮ್ಮ ಮುಂದೆ ತಿನ್ನಿಸ್ಬಿಡ್ತಾನೆ ಸ್ವಾಮಿ. ಯಾಂ ಇಮಾಂ ಪುಷ್ಪಿತಾಂ ವಾಚಂ ಪ್ರವದಂತಿ ಅವಿಪಶ್ಚಿತ. ಯಾರು ಈ ತರ ಮಾತಾಡ್ತಾರೆ ಗೊತ್ತಾ? ಕರ್ಮಗಳಿಗೆ ಸ್ವರ್ಗವೇ ಫಲ ಅಂತ ಯಾರು ಮಾತಾಡ್ತಾರೆ ಗೊತ್ತೇನಯ್ಯ? ಅವಿಪಶ್ಚಿತ. ಅವರಿಗೆ ದೊಡ್ಡ ಟೈಟಲ್ ಕೊಟ್ಬಿಟ್ಟ ಸ್ವಾಮಿ, ಅವಿಪಶ್ಚಿತ. ಯಾರವರು? ವಿಪಶ್ಚಿತ್ ಪಂಡಿತ, ಓದ್ದವನು ಅಲ್ಲ. ಅವಿಪಶ್ಚಿತ್, ಓದಿಲ್ಲ, ಗುರು ಸಂಪ್ರದಾಯದ ಅರ್ಥಜ್ಞಾನಗಳಿಲ್ಲ, ಪಾಠ ಪ್ರವಚನಗಳಿಲ್ಲ, ಏನೋ ಓದಿದ ಜ್ಞಾನಿ ಅಲ್ಲ. ಅವನು ಹೇಳ್ತಾನೆ ಅವಿಪಸ್ಥಿತ. ಅಜ್ಞಾನಿಯಾದವನು ಹೇಳುವಂತ ಮಾತು. ವೇದಗಳು ನಿಜವಾಗಿ ಏನ್ ಹೇಳ್ತಾ ಇದೆ ರೀ, ವೇದಗಳ ತಾತ್ಪರ್ಯ ಏನ್ರಿ ಅನ್ನೋದು ಗೊತ್ತಿಲ್ಲ ಅವನಿಗೆ. ಆದ್ದರಿಂದ ಅವನೇನ್ ಮಾಡ್ತಾನೆ? ವೇದವಾದ ರಥನಾಗಿದ್ದಾನಷ್ಟೇ ಅವನು. ವೇದವಾದ ರಥ ಅಂದ್ರೆ ಮೊನ್ನೆ ಬಂತು, ಕೇವಲ ಅರ್ಥ ಗೊತ್ತಿಲ್ಲದೆ ವೇದಗಳನ್ನ ಪಾರಾಯಣ ಮಾಡೋದು ಅಂತ. ನೋಡಿ, ಇವತ್ತಿನ ನಮ್ಮ ಸಮಾಜದ ಸುತ್ತ ಇರುವ ಎಲ್ಲರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾನೆ ಸ್ವಾಮಿ ಇಲ್ಲಿ. ಆದ್ದರಿಂದ ನಾವು ಯಾವ ದಾರಿ ಹಿಡಿಬೇಕು ಗೊತ್ತಾಗುತ್ತೆ ನಮ್ಗಿಲ್ಲ. ಅವಿಪಶ್ಚಿತ, ವೇದಗಳ ತಾತ್ಪರ್ಯ ಯಾವುದು ಅಂತ ಗೊತ್ತಿಲ್ಲದೆ ಮಾತಾಡ್ತಾರ ಅವರೆಲ್ಲ. ವೇದಗಳು ಏನ್ ಹೇಳ್ತಾ ಇದೆ ಅಂತಾನೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ತಿಳ್ಕೊಳ್ಳೋ ಪ್ರಯತ್ನನೇ ಮಾಡಿಲ್ಲ. ಅವರು ಓದೇ ಇಲ್ಲ, ಅವರು ವೇದವಾದಿಗಳು.
ಸುಮ್ಮನೆ ಏನೋ 2 ಅಕ್ಷರ ವೇದ ಕಲ್ತ್ಕೊಂಡು ಪುಸ್ತಕ ನೋಡದೇನೋ ಬೈ ಹಾರ್ಟ್ ಮಾಡಿ ಪಾರಾಯಣ ಮಾಡತಕ್ಕಂತ ವ್ಯಕ್ತಿಗಳು. ಅಷ್ಟು ಮಾತ್ರ ಅಲ್ಲ, ವೇದಗಳ ವಿಷಯದಲ್ಲಿ ಕಾಂಟ್ರವರ್ಸಿ ಇದೆ ಅಂತ ಅಂದುಕೊಂಡು ಪಾರಾಯಣ ಮಾಡತಕ್ಕಂತ ವ್ಯಕ್ತಿಗಳು. ಅವ್ರು ಏನ್ ಹೇಳ್ತಾರೆ? ಅವರಿಗೆ ಹಣ್ಣು ಬೇಡವೇ ಬೇಡ, ಅವರಿಗೆ ಬರೀ ಹೂವು ಸಾಕು. ಯಾಮಿಮಾಂ ಪುಷ್ಪಿತಾಂ ವಾಚಂ. ಅವರಿಗೆ ಪುಷ್ಪ ಸಾಕಂತೆ. ಸ್ವರ್ಗಾದಿಗಳು ಪುಷ್ಪ ಆದ್ರೆ ಮೋಕ್ಷ ಅನ್ನೋದು ಫಲ. ಹೇ ಮೋಕ್ಷ ಗೀಕ್ಷ ಎಲ್ಲ ಫಲ ಬೇಡ ರೀ, ನಮ್ಗೆ ಹೂವೇ ಸಾಕು, ಚೆನ್ನಾಗಿದೆ. ನಾಳೆ ಬೆಳಗ್ಗೆ ಅದು ಹಣ್ಣಾಗತ್ತೆ ಅನ್ನೋ ಜ್ಞಾನವೇ ಇಲ್ಲ. ಹಣ್ಣೇ ಬೇಡ, ಸುಖವಾಗಿ ತಿನ್ನಬಹುದು ಅನ್ನೋ ಜ್ಞಾನ ಇಲ್ಲ. ಹೂವ ಸಿಕ್ಕ ಬಣ್ಣ ಬಣ್ಣದ ಮರಳು ಮಾಡುವ ಮೋಹಗೊಳಿಸುವಂತ ಪುಷ್ಪಗಳು ಸಿಕ್ಕಿಬಿಟ್ರೆ ಸಾಕು ಅವರಿಗೆ, ಹಣ್ಣೇ ಬೇಡ. ವೇದಗಳು ಯಾವುದನ್ನ ಆಪಾತತಃ ಮೇಲ್ನೋಟಕ್ಕೆ ಯಾವುದನ್ನ ವೇದ ಹೇಳುತ್ತೆ ಅದೇ ಪ್ರಮಾಣ ಅಂತ ತಗೊಂಡ್ಬಿಡ್ತಾರ ಪಾಪ. ಅವ್ರು ಏನ್ ಹೇಳ್ತಾರೆ ಗೊತ್ತಾ? ಸ್ವರ್ಗ ಬಿಟ್ಟು ಬೇರೆ ಇಲ್ಲ, ನಾಣ್ಯದಸ್ತೀತಿವಾದಿನಃ. ಪಾಪ ಅವ್ರ ಕಥೆ ಅದು. ಅವ್ರ ಕಥೆ ಏನು ಗೊತ್ತಾ? ನಾಣ್ಯದಸ್ತೀತಿವಾದಿನಃ, ಬೇರೆ ಇಲ್ಲ, ಮೋಕ್ಷ ಇಲ್ಲ, ಮೋಕ್ಷವನ್ನು ಕೊಡತಕ್ಕಂತ ಭಗವಂತ ಇಲ್ಲ, ಎಲ್ಲ ಅದೇ ಅವ್ರದ್ದು. ಬೇಕಾಗಿಲ್ಲ ಅವ್ರಿಗೆ, ಬೇರೆ ಸಬ್ಜೆಕ್ಟೇ ಬೇಕಾಗಿಲ್ಲ ಅವ್ರಿಗೆ. ಅವ್ರ ಕಥೆ ಏನ್ ಗೊತ್ತಾ ಅವ್ರದ್ದು? ಅವ್ರ ಮಾತೇನು ಗೊತ್ತಾ? ಇದನ್ ಮಾಡಿ ಆ ಫಲ ಬರುತ್ತೆ, ವೇದಗಳಲ್ಲಿ ಹೀಗೆ ಹೇಳಿದ್ದಾರೆ, ಇದನ್ನ ಹೀಗ್ ಮಾಡಿ ಆ ಫಲ ಬರುತ್ತೆ, ಅದನ್ನ ಮಾಡಿ. ಪಾಪ ನಮ್ಮಲ್ಲಿ ಜನಗಳಿಗೆ ತುಂಬಾ ಸಮಸ್ಯೆಗಳಿರುತ್ತೆ. ಅವ್ರಿಗೇನು ಇನ್ಸ್ಟೆಂಟ್ ಆಗಿ ಫಲ ಬಂದು ಬಿಡ್ಬೇಕು. ಆ ಫಲ ಬರಬೇಕು ಅಂದ್ರೆ ವೇದೋಕ್ತವಾದ ಇಂಥ ಕರ್ಮಗಳಿದೆ, ಮಂತ್ರಗಳಿದೆ, ತಂತ್ರಗಳಿದೆ, ಮಾಡಿಬಿಡಿ. ಆಯ್ತು, ಅವ್ರೇನ್ ಮಾಡ್ತಾರೆ? ಮಾಡಿಸ್ಬಿಡ್ತಾರೆ. ಅವ್ರಿಗೇನೋ ಶ್ರದ್ಧೆ, ಅದ್ರ ಬಗ್ಗೆ ಕೃಷ್ಣ ಮಾತಾಡ್ತಾನೆ ನೆಕ್ಸ್ಟ್. ಹಾಗಾದ್ರೆ ವೇದೋಕ್ತವಾದ ಕರ್ಮಗಳನ್ನ ಮಂತ್ರಗಳನ್ನ ನಾವು ಮಾಡ್ಲೇಬಾರ್ದ ಅಂದ್ರೆ ಅದಕ್ಕೂ ಉತ್ತರ ಕೊಡ್ತಾನೆ ಸ್ವಾಮಿ. ಏನ್ ಹೇಳ್ತಾನೆ ದೇವ್ರಿಲ್ಲಿ? ಅಜ್ಞಾನಿಗಳು ಮಾತಾಡ್ತಾರೆ, ವೇದಗಳ ತಾತ್ಪರ್ಯ ಯಾವುದು ಅಂತ ಗೊತ್ತಿಲ್ಲದೆ ಇರತಕ್ಕಂಥವ್ರು ವೇದಗಳನ್ನ ಓದಿದ್ರೂ ಕೂಡ ಅರ್ಥಜ್ಞಾನವೇ ಇಲ್ಲದೆ ಸುಮ್ಮನೆ ಮುಖತಃ ಪಾರಾಯಣ ಮಾಡತಕ್ಕಂತಹ ವ್ಯಕ್ತಿಗಳು ಏನಾಗ್ಬಿಡುತ್ತೆ ಗೊತ್ತಾ? ಒಂದೊಂದ್ಸಲ ನಮಗೆ ಪಾರಾಯಣ ಮಾಡ್ತಾ 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 ಆ ಅಭಿಮಾನಿ ದೇವತೆಗಳ ಅಕ್ಷರಗಳ ಅಭಿಮಾನಿ ದೇವತೆಗಳ ಅನುಗ್ರಹದಿಂದ ಅರ್ಥ ಆಗ್ಲಿಕ್ಕೆ ಶುರುವಾಗ್ಬಿಡುತ್ತೆ. ನೀವು ಪಾರಾಯಣ ಮಾಡ್ತಾ 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 10 ಸಲ ಒಂದು ಗ್ರಂಥವನ್ನ ಪಾರಾಯಣ ಮಾಡಿದ್ರೆ 100 ಅಕ್ಷರಗಳಿದ್ರೆ 1 ಅಕ್ಷರ ಅರ್ಥ ಆಗ್ಲಿಕ್ಕೆ ಶುರುವಾಗತ್ತೆ. ಯಾವಾಗ ಅರ್ಥ ಆಗ್ಲಿಕ್ಕೆ ಶುರುವಾಯ್ತೋ ಯೋಗ್ಯ ಗುರುಗಳನ್ನು ಹಿಡಿದು ಬಿಡ್ಬೇಕು. ಅವಾಗೆಲ್ಲವೂ ಟಕ 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 ಅಂತ ಮಣ್ಣಿನ ಮೇಲೆ ಅಕ್ಷರಗಳು ಬಿದ್ದ ಹಾಗೆ ಬಿದ್ದು ಅಲ್ಲೇ ಅದು ನಿಂತ್ಕೊಂಡ್ಬಿಡುತ್ತೆ. ಆದ್ರೆ ಇವ್ರೇನ್ ಮಾಡ್ತಾರೆ? ತಿಳ್ಕೊಳ್ಳೋ ಪ್ರಯತ್ನನೇ ಮಾಡಲ್ಲ ಅಂತಾನೆ ಕೃಷ್ಣ. ವೇದವಾದರತರು ಅಜ್ಞಾನಿಗಳು, ತಾತ್ಪರ್ಯ ತಿಳಿದೇ ಇರ್ತಕ್ಕಂಥವ್ರು. ಅವ್ರು ಏನ್ ಮಾಡ್ತಾರೆ? ಬೇರೆ ಏನೋ ಹೇಳ್ತಾರೆ. ಸ್ವರ್ಗಾದಿ ಪುಷ್ಪವಾದ್ಯೇವ ವಚನಂ ಯದಚೇತಸ. ಅವ್ರಿಗೇನು ಅಂದ್ರೆ ಇದು ಮಾಡೋದ್ರಿಂದ ಆ ಫಲ ಬರಬೇಕು, ಅದು ಮಾಡೋದ್ರಿಂದ ಏನೋ ಒಂದು ಫಲ, ಏನೋ ಒಂದು ಕಷ್ಟಕ್ಕೆ ಏನೋ ಒಂದು ಫಲ ಬಂದ್ರೆ ಸಾಕು. ಅವ್ರಿಗೆ ಮೋಕ್ಷ ಅನ್ನೋದು ಫಲ ಇಲ್ಲ, ಭಗವಂತನ ಹತ್ತಿರಕ್ಕೆ ಹೋಗುವಂತ ದೊಡ್ಡ ಮೋಕ್ಷ ಅನ್ನೋ ಫಲ ಇದೆ ಅಂತ ಗೊತ್ತಿಲ್ಲ ಅವರಿಗೆ. ಅಂತಹ ಫಲವನ್ನ ಕೊಡತಕ್ಕಂಥವನು ಜಗತ್ಪತಿಯಾದ ನಮ್ಮ ಸ್ವಾಮಿ ನಾರಾಯಣ ಅಂತ ಗೊತ್ತಿಲ್ಲ. ಅವ್ರಿಗೆಲ್ಲ ಏನ್ ಬೇಕು ಗೊತ್ತಾ? ಭೋಗ ಐಶ್ವರ್ಯ. ಅವ್ರ ಬಗ್ಗೆ ಮಾತಾಡ್ತಾನೆ ಕೃಷ್ಣ. ಕಾಮಾತ್ಮಾನಃ ಸ್ವರ್ಗಪರಾಹ ಜನ್ಮ ಕರ್ಮ ಫಲಪ್ರದಾಂ ಕ್ರಿಯಾ ವಿಶೇಷ ಬಹುಲಾಂ ಭೋಗೈಶ್ವರ್ಯ ಗತಿಂ ಪ್ರತಿ. ಅವ್ರಿಗೇನು ಅಂದ್ರೆ ಮನಸ್ಸಿನ ತುಂಬಾ ಆಸೆಗಳು ತುಂಬಿ ಹೋಗಿದೆ. ಕಾಮಾತ್ಮಾನಃ, ಪಾಪ ಏನು ಮಾತಾಡ್ಲಿಕ್ಕೆ ಆಗೋದಿಲ್ಲ. ಅವ್ರಿಗೇನು ಅಂದ್ರೆ ಯಾವುದ್ರಿಂದ ನಾನು ಯಾವ ಫಲ ಪಡೆಯಬಹುದು ಅಷ್ಟೇ. ಮನಸ್ಸಿನ ತುಂಬಾ ಆಸೆಗಳೇ ತುಂಬ ಹೋಗಿದೆ. ಸ್ವರ್ಗಪರಾಹ, ಸ್ವರ್ಗವೇ ದೊಡ್ಡ ಪುರುಷಾರ್ಥ. ಸ್ವರ್ಗಕ್ಕಿಂತ ಉತ್ತಮವಾದಂತಹ ಪುರುಷಾರ್ಥ ಅನ್ನೋದು ಇಲ್ವೇ ಇಲ್ಲ. ಸ್ವರ್ಗ 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 ಅನುಭವಿಸ್ಬಿಟ್ರೆ ಸಾಕು. ಅಂಥವ್ರು ಏನ್ ಮಾಡ್ತಾರೆ ಗೊತ್ತಾ? ಜನ್ಮ ಕರ್ಮ ಫಲಪ್ರದಾಂ, ಯಾವುದನ್ನ ಮಾಡೋದ್ರಿಂದ ಮತ್ತೆ ಹುಟ್ಟತಾನೇ ಇರ್ಬೇಕು.
ಯಾವ ಯಾವುದನ್ನ ಮಾಡೋದ್ರಿಂದ ಮತ್ತೆ ಹುಟ್ಟುವ ಕರ್ಮ ಅನ್ನೋದು ಬರುತ್ತೆ. ಅಂದ್ರೆ ಏನ್ ಗೊತ್ತಾ, ಏನೋ ಒಂದು ಮಾಡಿ ಕರ್ಮ ಕಳ್ಕೊಳ್ಳೋದಲ್ಲ, ಕರ್ಮವನ್ನ ಅಟ್ಯಾಚ್ ಮಾಡ್ಕೊಳ್ಳೋದು, ಕರ್ಮವನ್ನ ಜಾಯಿನ್ ಮಾಡ್ಕೊಳ್ಳೋದು. ಜನ್ಮ ಕರ್ಮ ಫಲಪ್ರದ ಅಂತಹ ಬೇಕಾದಷ್ಟು ಕರ್ಮಗಳನ್ನು ಮಾಡ್ತಾರೆ. ಈ ದಾನ ಕೊಡಿ, ಆ ದಾನ ಕೊಡಿ. ಕೊಡಬಾರ್ದು ಅಂತ ತಾತ್ಪರ್ಯ ಅಲ್ಲ ಇಲ್ಲಿ ದೇವರ ವಾಕ್ಯ. ಅದೇ ಪರಮಾರ್ಥ ಅಂದ್ಕೊಳ್ಬೇಡಿ ಅಂತ ಇದ್ದಾನೆ ನಮಗ್ ದೇವರಷ್ಟೇ ಇಲ್ಲ. ದಾನ ಮಾಡೋದೇ ಶ್ರೇಷ್ಠ. ನಾನು ಉದ್ಧಾರ ಆಗಿಬಿಟ್ಟೆ, ತೀರ್ಥಯಾತ್ರೆ ಮಾಡೋದ್ರಿಂದ ನನ್ನ ಎಲ್ಲ ಪಾಪಗಳು ಪರಿಪೂರ್ಣವಾಗಿ ಪರಿಹಾರ ಆಗೋಯ್ತು, ನಮಸ್ಕಾರ ಮಾಡೋದ್ರಿಂದ ಎಲ್ಲ ಹೊರಟೋಯ್ತು ಅನ್ಕೋಬೇಡಿ. ಆ ನಮಸ್ಕಾರ ಮಾಡಿದ್ದು, ತೀರ್ಥಯಾತ್ರೆ ಮಾಡಿದ್ದು, ದಾನ ಕೊಟ್ಟಿದ್ದು, ದಕ್ಷಿಣೆ ಕೊಟ್ಟಿದ್ದು ಅದೆಲ್ಲ ಜ್ಞಾನದಲ್ಲಿ ಪರ್ಯಾವಸಾನ ಆಗ್ಬೇಕು. 10 ರೂಪಾಯಿ ದಾನ ಕೊಟ್ಟಿದ್ದ ದಕ್ಷಿಣೆ ಕೊಟ್ರೆ 1 ಕೋಟಿ ರೂಪಾಯಿಯಷ್ಟು ಪ್ರಮೇಯ ಜ್ಞಾನ ಬರಬೇಕು ನಮಗೆ. ಆ ಥರದವ್ರಿಗೆ ದಕ್ಷಿಣೆ ಕೊಡಬೇಕು. ನಮಸ್ಕಾರ ಮಾಡಬೇಕು. ಯಾರು ನಮಸ್ಕಾರ ಮಾಡಬೇಕು? ಕರ್ಮಗಳನ್ನ ಮಾಡಬೇಕು. ಎಂಥ ಕರ್ಮಗಳನ್ನ ಮಾಡಬೇಕು? ಕೊಟ್ಟದ್ದು ಅನಂತ ಮಡಿ ಮಾಡಿ ಬರಬೇಕು ನಮಗೆ. ಆ ರೀತಿಯಾದ ಕರ್ಮಾನುಸಂಧಾನ ಇರಬೇಕು ನಮಗೆ. ಕೃಷ್ಣ ಅಂತಾನೆ ಕ್ರಿಯಾ ವಿಶೇಷ ಬಹುಲ. ಅದು ಯಾವುದೋ ಇಲ್ಲದ ಹಾಗೆ ಸೋಮವಾರಕ್ಕೊಂದು, ಮಂಗಳವಾರಕ್ಕೊಂದು. ನಾಳೆಯಿಂದ ಹಬ್ಬಗಳ ಸೀಸನ್ ಆರಂಭ ಆಯಿತು. ಜ್ಯೋತಿರ್ಭೀಮೇಶ್ವರ ವ್ರತ ನಾಳೆಯಿಂದ ಆರಂಭ. ಶ್ರಾವಣ ಹುಟ್ಟಿತು. ಶ್ರಾವಣ, ಭಾದ್ರಪದ, ಆಶ್ವಯುಜ, ಕಾರ್ತೀಕ 4 ತಿಂಗಳು ಹಬ್ಬಗಳದ್ದೇ ಸೀಸನ್ ನಮಗೆ. ಸಂಕ್ರಾಂತಿ ಬರೋ ತನಕನು ಪೂರ್ಣ ಹಬ್ಬ, ದೀಪಾವಳಿವರೆಗೂ. ಯಾವ ಅನುಸಂಧಾನ ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತಲ್ಲ ನೋಡಿ. ಒಳ್ಳೆ ಟೈಮಿಗೆ ಬಂತಿದಲ್ಲ, ಹಬ್ಬದ ಸೀಸನ್ ನಲ್ಲೇ ಅನುಸಂಧಾನ ಮಾಡ್ಲಿಕ್ಕೆ ಅನುಕೂಲವಾಗತಕ್ಕಂಥ ಮಾತುಗಳನ್ನ ಸ್ವಾಮಿ ನಮಗ್ ಶ್ರವಣ ಮಾಡಿಸ್ತಿರೋದು. ಆ ದೇವರ ಅನುಗ್ರಹ ನಮ್ಮ ಮೇಲಿದೆ ಅನ್ನಕ್ಕೆ ಈ ವರ್ಷ ಹಬ್ಬವನ್ನ ವಿಶೇಷ ಅನುಸಂಧಾನ ಇಟ್ಕೊಂಡು ಮಾಡೋಣ. ನಾವೆಲ್ಲ ಪೂಜೆ ಮಾಡಬಾರದು ಅಂತಲ್ಲ, ಮಾಡೋ ಪೂಜೆ ಪ್ರಾಪರ್ ವೇನಲ್ಲಿ ಮಾಡ್ರಿ ಅಂತಾನೆ ಕೃಷ್ಣ. ಅವ್ರಿಗೇನು ಗೊತ್ತಾ, ಬೇಕಾದಷ್ಟು ಅವರ ಟಾರ್ಗೆಟ್ ಏನು ಅಂದ್ರೆ ಭೋಗೇಶ್ವರ್ಯ ಗತಿಂ ಪ್ರತಿ. ಅವ್ರ ಭೋಗ ಐಶ್ವರ್ಯ, ಭೋಗ ಮಾಡಬೇಕು, ಸುಖ ಅನುಭವಿಸ್ಬೇಕು. ಸುಖ ಅನುಭವಿಸಕ್ಕೆ ಏನ್ ಬೇಕು? ಐಶ್ವರ್ಯ ಬೇಕು, ಕಾಸು ಬೇಕು, ಸಂಪತ್ತು ಬೇಕು. ಆ ಸಂಪತ್ತು ಹೇಗೆ ಬರುತ್ತೆ? ಇಂಥ ಕರ್ಮಗಳನ್ನು ಮಾಡ್ರಿ, ಅದು ಮಾಡ್ರಿ, ಇದು ಮಾಡ್ರಿ. ಅದನ್ನ ಅವ್ರಿಗೆ ಹೇಳಿ ಭೋಗೈಶ್ವರ್ಯಗಳನ್ನ ಸಂಪಾದನೆ ಮಾಡ್ಕೊಳ್ಳಿಕ್ಕೆ, ಅಟ್ ಲಾಸ್ಟ್ ಸ್ವರ್ಗವನ್ನೇ ದೊಡ್ಡದ್ದು ಅಂತ ಅಂದುಕೊಳ್ಳಿಕ್ಕೆ ಬೇಕಾಗುವಷ್ಟು ವೇದಗಳನ್ನ ಉಪಯೋಗ ಮಾಡ್ಕೊಂಡ್ಬಿಡ್ತಾರೆ ಅವರು. ಅವರಿಗೆ ವೇದ ಯಾಕೆ ಅಂದ್ರೆ ಇಷ್ಟಕ್ಕೆ ಮಾತ್ರ ಅಂತ. ಅವರಿಗೆ ಭೋಗೈಶ್ವರ್ಯ ಪ್ರಸಕ್ತಾನ. ಯಾರಿಗೆ ಯಾರ ಮನಸ್ಸು ಭೋಗದಲ್ಲಿ, ಆ ಭೋಗಕ್ಕೆ ಬೇಕಾಗಿರತಕ್ಕಂತ ಸಂಪತ್ತಿನ ಮೇಲೆ ಇದೆಯೋ ಅವ್ರಿಗೇನ್ ಗೊತ್ತಾ, ವೇದಗಳು ಇಷ್ಟೇ ಹೇಳ್ತಾ ಇದ್ರೆ ಹೇಗೆ ನಾವು ಪಾಶ್ ಆಗಿ ಜೀವನ ಮಾಡೋದು, ಜೀವನವನ್ನ ಸುಖವಾಗಿಟ್ಕೊಳ್ಳೋದು ಹೇಗೆ, ಸಂಪತ್ತು ಮಾಡೋದು ಹೇಗೆ ಅಲ್ವಾ, ಭೋಗಗಳನ್ನ ಸಂಪಾದನೆ ಮಾಡೋದು ಹೇಗೆ, ಐಶ್ವರ್ಯವನ್ನ ಸಂಪಾದನೆ ಮಾಡೋದು ಹೇಗೆ ಅನ್ನೋದನ್ನ ಮಾತ್ರ ವೇದ ಹೇಳ್ತಾ ಇದೆ ಅಂತವ್ರು ಹೇಳ್ತಾರೆ. ಅಂತ ವೇದವಾಕ್ಯಗಳು ಕಾಣಿಸ್ಬಿಡತ್ ಪಾಪ ಅವ್ರಿಗೆ. ನಾವು ವೇದದಲ್ಲಿ ಆತರ ವಾಕ್ಯ ಇಲ್ವೇ ಇಲ್ಲ ಅಂತ ಹೇಳ್ತಿಲ್ಲ, ಅದಕ್ಕೆ ತಾತ್ಪರ್ಯ ಗೊತ್ತಿಲ್ಲದ ಅಜ್ಞಾನಿಗಳು ಹೇಳುವಂತ ಮಾತು ಅಂತ ಕೃಷ್ಣ ಹೇಳಿದ್ದು. ವೇದವಾದರತರು ಅವಿಪಸ್ಥಿತರು ಅಂತ ಭಗವಂತ ಯಾಕೆ ಹೇಳ್ದ ಅಂದ್ರೆ, ಕಾಯಾಗಿ ಹೂವಾಗತ್ತಲ್ಲ, ಮೊದಲು ಹೂವು ಆಗಬೇಕಲ್ಲ, ಹೂವಾದ್ಮೇಲೆ ಮತ್ತೆ ಹಣ್ಣಾಗಬೇಕಲ್ಲ. ಹಣ್ಣಾಗೋ ತನಕ ವೆಯ್ಟ್ ಮಾಡೋದೇ ಇಲ್ಲ, ಬರೀ ಹೂವನ್ನೇ. ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋ ಯಜೇತ ಅಂತ ವೇದ ಹೇಳಿಬಿಡ್ತು. ಜ್ಯೋತಿಷ್ಠೋಮಯಾಗವನ್ನ ಮಾಡಿ ಸ್ವರ್ಗವನ್ನ ಬಂಪರ್ ಲಾಟರಿ ಆಫರ್ ತಗೊಂಡ್ಬಿಡಿ ನೀವು ಅಂತಂದ್ರೆ, ಸ್ವರ್ಗ ಅಂದ್ರೆ ಯಾವುದು, ಯಾವ ಆಲೋಚನೆ ಇಲ್ಲದೆ ಅದನ್ನೇ ಹೇಳ್ತಾ ಇದೆ ವೇದ ಅಂತ ಅಂದ್ಕೊಂಡ್ಬಿಡ್ತಾರೆ. ಆ ರೀತಿಯಾದ ಮಾತುಗಳು ಇವರ ಮನಸ್ಸನ್ನ, ಇವರ ಬುದ್ಧಿಯನ್ನ ಎಳ್ಕೊಂಡು ಬಿಟ್ಟಿದೆ. ಏನೇ ಪ್ರಮಾಣ ಕೊಡ್ರಿ ಅವರಿಗೆ, ಎಷ್ಟೇ ನಿರ್ಣಯಾತ್ಮಕವಾದ ವೇದಾಂತ ಸಿದ್ಧಾಂತವನ್ನ ಹೇಳ್ರಿ, ಅರ್ಥ ಆಗೋದಿಲ್ಲ. ಯಾಕೆ? ಅವರ ಮನಸ್ಸು ಅಲ್ಲೇ ನಿಂತು ಬಿಟ್ಟಿದೆ. ಅವರ ಬುದ್ಧಿ ಅದಕ್ಕಿಂತ ಮೇಲೆ ಆಲೋಚನೆಯನ್ನ ಮಾಡುವಂತ ಶಕ್ತಿನೇ ಕಳ್ಕೊಂಡ್ಬಿಟ್ಟಿದೆ. ಅವರ ಮನಸ್ಸಿನ ಆಲೋಚನೆ ಎಲ್ಲಿ ತನಕ ಅಂದ್ರೆ, ಯಾವುದು ಮಾಡೋದ್ರಿಂದ ಏನು ಬರುತ್ತೆ, ಯಾವ ದೇವರಿಗೆ ಏನು ಪೂಜೆ ಮಾಡೋದ್ರೆ ಎಷ್ಟು ವಿಘ್ನ ಪರಿಹಾರ ಆಗುತ್ತೆ, ಎಷ್ಟು ಕಾಸು ಬರುತ್ತೆ, ಎಷ್ಟು ಹೆಸರು ಬರುತ್ತೆ, ಎಷ್ಟು ಕೀರ್ತಿ ಬರುತ್ತೆ ಅಲ್ವಾ. ಅವ್ರಿಗೆಲ್ಲ ಅಲ್ಲೇ ಪೂಜೆ ಮಾಡಲ್ಲ ಅಂತಲ್ಲಪ್ಪ, ಪೂಜೆ ಎಲ್ಲ ಮಾಡ್ತಾರೆ, ಯಜ್ಞಯಾಗಾದಿಗಳು ಮಾಡ್ತಾರೆ. ಆದ್ರೆ ಅವರ ಟಾರ್ಗೆಟ್ ಏನು, ಅವರ ಗೋಲ್ ಏನು? ಇಷ್ಟೇ.
ಸ್ವರ್ಗ ಪಡಿಬೇಕು, ಸಂಪತ್ತು ಪಡಿಬೇಕು, ಬಂದ ಸಂಪತ್ತಿನಿಂದ ಭೋಗ ಉಂಟು ಮಾಡು, ಅದನ್ನ ನಮಗೆ ಉಪದೇಶ ಮಾಡುವುದು ವೇದಗಳು ಅಂತ ಅವರು ಆ ಥರದ್ರಲ್ಲೇ ಆ ದಾರಿಯಲ್ಲೇ ತುಂಬಾ ದೂರ ಹೋಗ್ಬಿಟ್ಟಿದ್ದಾರೆ. ಆದ್ದರಿಂದ ಅವರಿಗೆ ವ್ಯವಸಾಯಾತ್ಮಿಕ ಬುದ್ಧಿ, ನಿಶ್ಚಯಾತ್ಮಕವಾದ, ಇಲ್ಲಪ್ಪ ನೀನ್ ತಿಳ್ಕೊಂಡಿರೋ ಅರ್ಥಗಳೇ ಬೇರೆ, ಈ ವೇದಗಳಿಗೆ ಆಕ್ಚುಯಲ್ ಮೀನಿಂಗ್ಗೆ ಕ್ವೈಟ್ ಡಿಫರೆಂಟ್ ಅದಕ್ಕೆ ಆಗಿದೆ ಅಂತ ಹೇಳಿದ್ರೆ ಅವ್ರಿಗೆ ಅರ್ಥ ಆಗೋದಿಲ್ಲ. ಆದ್ದರಿಂದ ಅರ್ಥವಾಗದೇ ಇರತಕ್ಕಂಥ ಅವರ ಬುದ್ಧಿ ಪ್ರಮಾಣಗಳನ್ನ ಕೊಟ್ಟರು ಅರ್ಥ ಮಾಡಿಕೊಳ್ಳುವಂತಹ ಒಂದು ಸಾಮರ್ಥ್ಯವನ್ನ ಕಳ್ಕೊಂಡ್ಬಿಟ್ಟಿದೆ. ಆದ್ದರಿಂದ ಸಮಾಧೌನ ವಿಧೀಯತೆ, ಅವರ ಜ್ಞಾನ ಶ್ರೀಹರಿಯಲ್ಲಿ ಇಡ್ಲಿಕ್ಕೆ ಆಗ್ತಾ ಇಲ್ಲ, ಭಗವಂತನಲ್ಲಿ ಅವರ ಮನಸ್ಸು ಬರ್ತಾ ಇಲ್ಲ. ಎಷ್ಟು ಚೆನ್ನಾಗಿ ಹೇಳ್ತಾನೆ ಸ್ವಾಮಿ, ಬಹು ಸಂಸಾರ ಫಲದಾಂ ಅಂತೆ ತಮಸಿ ಪಾತಿನಿ. ದುರಾತ್ಮರು ಹೇಳ್ತಾರೆ ವೇದಗಳಿಗೆ ಬೇರೆ ಅರ್ಥ ಇಲ್ಲ ಅಂತ. ಏನೋ ಐಶ್ವರ್ಯ ಭೋಗ ಬರಬಹುದು, ವಾಟ್ ಅಬೌಟ್ ಟುಮಾರೋ? ಬಹು ಸಂಸಾರ ಫಲಧಾಮ, ಒಂದು ವೇದಗಳ ಅರ್ಥವನ್ನ ತಿಳಿಯದೆ ಅಪಾರ್ಥ ಮಾಡಿಕೊಂಡು ಮಾಡಿದ ಒಂದು ಕರ್ಮ, ಕೆಟ್ಟವರ ಉಪದೇಶವನ್ನ ಕೇಳಿ ಮಾಡಿದ ಒಂದು ಕರ್ಮ ಬೇಕಾದಷ್ಟು ಜನ್ಮಗಳಿಗೆ ಕಾರಣವಾಗುತ್ತೆ, ಕೊನೆಗೆ ತಮಸ್ಸಿಗೆ ನಮ್ಮನ್ನು ಹಾಕಿಬಿಡುತ್ತೆ. ಅಂತಹ ವೇದವಾಕ್ಯಗಳಲ್ಲೇ ಕಾಂಟ್ರವರ್ಸಿಯನ್ನ ಇಟ್ಟುಕೊಂಡು ಮಾತಾಡ್ತಾರೆ. ಯಾಂ ವದಂತಿ ದುರಾತ್ಮಾನಃ ವೇದವಾಕ್ಯ ವಿವಾದಿನಃ, ವೇದಗಳ ವಾಕ್ಯಗಳ ಮೇಲೆ ಗಲಾಟೆಯನ್ನ ಇಟ್ಟುಕೊಂಡು ವೇದ ಕರ್ಮ ಹೇಳ್ತಾ ಇದೆ, ದೇವರಿಲ್ಲ, ಸ್ವರ್ಗ ಇಲ್ಲ, ಬ್ರಹ್ಮ ಇಲ್ಲ, ನಾರಾಯಣ ಇಲ್ಲ, ಬರೇ ಸುಖವನ್ನೇ ಹೇಳ್ತಾ ಇದೆ ಅದು ಅಂತ ತಲೆ ಕೆಡಿಸ್ಕೊಳ್ತಕ್ಕಂತಹ ವ್ಯಕ್ತಿಗಳಿಗೆ, ಅವರನ್ನೇ ಗುರು ಅಂತ ಸ್ವೀಕಾರ ಮಾಡಿಕೊಂಡಂತಹ ವ್ಯಕ್ತಿಗಳಿಗೆ ಕಥಂ ತತ್ವಜ್ಞತಾ ಭವೇತ್, ಶಾಸ್ತ್ರದ ಯಥಾರ್ಥವಾದ ಜ್ಞಾನ ಎಲ್ಲಿಂದ ಬರ್ಬೇಕ್ರಿ ಅವರಿಗೆ ಅಂತ ಮಾತಂತ ನೋಡಿ ಸ್ವಾಮಿ. ಕಥಂ ತತ್ವಜ್ಞತಾ, ಎಲ್ಲಿಂದ ಬರ್ಬೇಕು ಅವ್ರಿಗೆ ಜ್ಞಾನ? ಅವ್ರದೇನಿದ್ರು ಭೋಗ ಐಶ್ವರ್ಯ, ಅದಕ್ಕಿಂತ ಸ್ವಲ್ಪ ಮೇಲೆ ಹೋದ್ರೆ ಸ್ವರ್ಗ, ಅಲ್ಲಿಂದ ಮೇಲೆ ಏನಿಲ್ಲ ಅವ್ರಿಗೆ. ಅಂದ್ರೆ ಅವರ ಬುದ್ಧಿ ಅಷ್ಟರಲ್ಲೇ ಮೋಹಿತವಾಗಿ ಬಿಟ್ಟಿದೆ, ಅಲ್ಲೇ ತಿರುಗ್ತಾ ಇದೆ ಅವರಿಗೆ. ಭೋಗ ಐಶ್ವರ್ಯ ಸ್ವರ್ಗ, ಸ್ವರ್ಗದಿಂದ ಕೆಳಗಿಳಿದು ಬಂದು ಮತ್ತೆ ಭೋಗ ಐಶ್ವರ್ಯ ಸ್ವರ್ಗ, ಅಷ್ಟೇ ಅಷ್ಟೇ ಅಷ್ಟೇ. ಶಾಸ್ತ್ರದ ಯಥಾರ್ಥವಾದಂತಹ ಜ್ಞಾನ ಅವರಿಗೆ ಬರೋದಿಲ್ಲ. ಆದ್ದರಿಂದ ಅರ್ಜುನ ಜಾಗ್ರತೆಯಾಗಿ ಇರಬೇಕು. ನಾವು ಯಾರಲ್ಲಿ ನಾವು ಮಾರ್ಗದರ್ಶನವನ್ನ ಪಡಿತಾ ಇದ್ದೇವೆ, ತತ್ವಜ್ಞಾನದ ವಿಷಯದಲ್ಲಿ ನಾವು ಹೋಗ್ತಾ ಇರುವಂತಹ ದಾರಿ ಸರಿಯಾಗಿದೆಯಾ ಇಲ್ವಾ, ತುಂಬಾ ಚೆನ್ನಾಗಿ ಆಲೋಚನೆ ಮಾಡಬೇಕು. ಅಂದ ಮಾತ್ರಕ್ಕೆ ನಮಗೆ ಜ್ಞಾನ ಮಾತ್ರ ಸಾಕ್ರಿ, ಕರ್ಮಗಳೇ ಬೇಡ ಅಂದ್ರೆ ಅದು ತುಂಬಾ ಓವರ್, ಅದು ತುಂಬಾ ಓವರ್. ಅದು ಏನೂ ಬೇಡ ಅನ್ನೋದು ಓವರು. ನಾವು ಪಾಠ ಪ್ರವಚನ ಅಷ್ಟು ಸಾಕಪ್ಪ, ಕರ್ಮಗಳೇ ಬೇಡ, ಅದು ಓವರ್ರೆ. ನಾವು ಜ್ಞಾನ ಯೋಗಿಗಳೇನು ಅಲ್ಲವಲ್ಲ, ನಾವು ಭಕ್ತಿ ಯೋಗಿಗಳು ಅಲ್ಲ, ಜ್ಞಾನ ಯೋಗಿಗಳು ಅಲ್ಲ, ನಾವು ಶುದ್ಧ ಕರ್ಮಯೋಗಿಗಳು, ನಾವು ಪರಿಶುದ್ಧವಾದ ಕರ್ಮಯೋಗಿಗಳು ನಾವಾದ್ದರಿಂದ ಆ ಕರ್ಮಯೋಗದ ಜೊತೆಯಲ್ಲೇ ಜ್ಞಾನ ಭಕ್ತಿಗಳನ್ನ ಸಂಪಾದನೆ ಮಾಡುವ ಪ್ರಯತ್ನ ಮಾಡ್ಬೇಕಷ್ಟೇ ನಾವು. ದೇವ್ರಂತಾರೆ ಪಾಪ ಎಷ್ಟೋ ಜನ ಇರ್ತಾರ್ರಿ, ಎಂಥ ದೊಡ್ಡ ಮಾತಂತಾನೆ ಸ್ವಾಮಿ. ಇಲ್ಲಿ ಆಚಾರ್ಯರು ಪ್ರಮಾಣ ವಾಕ್ಯಗಳನ್ನು ಕೊಡ್ತಾರೆ. ಅನೇಕರಿಗೆ ದೇವರ ಸರ್ವೋತ್ತಮತ್ವ ಜ್ಞಾನವೇ ಇಲ್ಲ, ಅಂದ್ರೆ ಯಾವುದೋ ದೇವರ ಪೂಜೆ ಮಾಡಿ ಆ ದೇವರಿಗೆ ಸಮರ್ಪಣೆ ಮಾಡಿಬಿಡ್ತಾರೆ. ಮಹಾಗಣಪತಿ ಪ್ರಿಯತಾ, ನಾಳೆ ಜ್ಯೋತಿರ್ಭೀಮೇಶ್ವರ ವ್ರತ, ಜ್ಯೋತಿರ್ಭೀಮೇಶ್ವರ ಪ್ರಿಯತಾ, ನಾಡದ್ದು ನಾಗರ ಪಂಚಮಿ, ನಾಗರಾಜ ಪ್ರಿಯತಾ, ನಾಡದ್ದು ಸ್ವರ್ಣಗೌರಿ ಪ್ರಿಯತಾ, ಮಹಾಗಣಪತಿ ಪ್ರಿಯತಾ. ಪಾಪ ಸಮರ್ಪಣೆ ಮಾಡ್ತಿರ್ತ, ಸರ್ವೋತ್ತಮತ್ವ ಜ್ಞಾನ ಅವ್ರಿಗಿಲ್ಲ. ಅವ್ರ ಕಥೆ ಏನು? ಸರ್ವೋತ್ತಮತ್ವ ಜ್ಞಾನವಿಲ್ಲದೆ ಮಾಡಿದ ಕರ್ಮಗಳು ಯಥಾಯೋಗ್ಯವಾದ ಫಲವನ್ನ ಕೊಟ್ಟು ಬಿಡತ್ತ ಅವರಿಗೆ. ಫಲವೇ ಇಲ್ಲ ಅಂತಿಲ್ಲ, ಆದ್ರೆ ಆ ಕರ್ಮಗಳು ತತ್ವಜ್ಞಾನಕ್ಕೆ ಕಾರಣ ಆಗೋದಿಲ್ಲ. ಅದು ಅಟ್ ಲಾಸ್ಟ್ ನೋಡ್ಬೇಕು ನಾವು. ಈಗ ರಾವಣ ಬ್ರಹ್ಮದೇವರನ್ನ ಕುರಿತು ತಪಸ್ ಮಾಡಿ ಮಹಾಶಕ್ತಿ ಸಂಪನ್ನನಾದ ರಾವಣಾದಿ ದೈತ್ಯರುಗಳು, ಬೇಕಾದಷ್ಟು ರಾಕ್ಷಸರು, ಕಣ್ಣಿಗೆ ಕಾಣೋರು ತುಂಬಾ ಜನ ಇದ್ದಾರೆ. ಅದಕ್ಕೆ ಕೊನೆಗೆ ಏನಾದ್ರು ಅವರು, ನಮ್ಗೆ ಅದು ಬೇಕಲ್ಲ, ಚೆನ್ನಾಗಿದ್ರು, ಬಿಲ್ಡಿಂಗ್ ಕಟ್ಟಿದ್ರು, ಸಂಪತ್ತು ಇತ್ತು, ಎಲ್ಲ ಇತ್ತು, ಆಯ್ತು. ಫೈನಲ್ ಏನಾಯ್ತು? ಅವರು ಮೋಕ್ಷವಂತ.
ಕೃಷ್ಣ ಕೇಳ್ತಾನೆ, ನೀನು ಮಾಡಿದ ಕರ್ಮ ಅದರ ಫಲ ಕಾಣೋದು ಯಾವಾಗ ಗೊತ್ತೇನಯ್ಯ? ಕೊನೆಗೆ, ಅಟ್ ಲಾಸ್ಟ್, ಫೈನಲಿ ನೀನ್ ಎಲ್ಲಿ ಹೋದೆ ಅದು ಮುಖ್ಯ ಆಗತ್ತೆ. ದೇವರು ಯಾರು ಅಂತಾನೆ ಗೊತ್ತಿಲ್ಲ, ವಿಷ್ಣು ಸರ್ವೋತ್ತಮತ್ವಜ್ಞ, ಕರ್ಮ ಮಾಡಿಬಿಡ್ತಾರೆ ಪಾಪ. ಆದ್ರೆ ಇನ್ನೊಂದು ಕೆಟಗರಿ ಇದೆಯಂತೆ. ಆಚಾರ್ಯ ಅಂತಾರೆ, ಕೆಲವರಿಗೆ ತುಂಬಾ ಜಿಜ್ಞಾಸೆ ಇದೆ, ತುಂಬಾ ಆಸೆ, ತಿಳ್ಕೊಳ್ಬೇಕು ಅಂತ ಆಸೆ, ತುಂಬಾ ಶ್ರದ್ಧೆ, ಆಸೆನೂ ಇದೆ, ಅಷ್ಟೇ ಶ್ರದ್ಧಾನೂ ಇದೆ ಅವರಿಗೆ, ನಂಬಿಕೆ, ವಿಶ್ವಾಸ. ಹೌದು, ಶಾಸ್ತ್ರ ಕೇಳ್ಬೇಕ್ರಿ, ಏನ್ ಹೇಳಿದ್ದಾರೆ, ತುಂಬಾ ಆಂಗ್ಸೈಟಿ ಆಗಿದೆ ನಾನು. ಶಾಸ್ತ್ರದಲ್ಲಿ, ಗೀತೆಯಲ್ಲಿ ಭಗವಂತ ಏನ್ ಹೇಳಿದ್ದಾನೆ, ಯಾವ ಶ್ಲೋಕದಲ್ಲಿ ಭಗವಂತ ಏನ್ ಹೇಳ್ತಾನೆ, ತುಂಬಾ ನಂಗೆ ಜಿಜ್ಞಾಸೆ ಆಗಿದೆ, ಕುತೂಹಲವಾಗಿದೆ, ತಿಳ್ಕೊಳ್ಬೇಕು ಅನ್ನೋ ಆಸೆ ನನಗಿದೆ. ಅಲ್ಲಿ ಹೇಳಿದ ಮಾತುಗಳು ಸತ್ಯ, ನಮ್ಮನ್ನ ಉದ್ಧಾರ ಮಾಡತ್ತೆ ಅನ್ನೋದು ಸತ್ಯ, ಅದು ಅನ್ನುವ ಶ್ರದ್ಧೆ ಅವರಿಗಿದೆ. ಪರಮ ಸಾತ್ವಿಕರಾಗಿದ್ದಾರೆ, ಸುಸಾಧವ, ಸ್ವಭಾವದಲ್ಲಿ ಸಾತ್ವಿಕರು, ಶಾಸ್ತ್ರದ ಮೇಲೆ ವಿಶ್ವಾಸ ಇದೆ, ಶಾಸ್ತ್ರವನ್ನ ತಿಳ್ಕೊಳ್ಬೇಕು ಅನ್ನೋ ಆಸೆ ಇದೆ. ಆದ್ರೆ ಏನಾಗ್ಬಿಡುತ್ತೆ ಗೊತ್ತಾ, ತತ್ವವನ್ನ ಯಥಾರ್ಥವಾಗಿ ಹೇಳುವ ಗುರುಗಳೇ ಸಿಗಲಿಲ್ಲ ಅವರಿಗೆ. ಪಾಪ, ಇದು ಎಷ್ಟು ಕಷ್ಟ ನೋಡಿ. ಅಂದ್ರೆ ಜನ್ಮಾಂತರದ ಕರ್ಮಗಳು ಎಷ್ಟು ಬಲವತ್ತರವಾಗಿರುತ್ತೆ. ನಾವು ಎಲ್ಲೆಲ್ಲೋ ಕೂತಿದ್ದೀವಿ, ನಮ್ಮ ಮನೇಲಿ ಕೂತಿದ್ದೀವಿ, ನಾವು ಯಾವುದೋ ಊರಲ್ಲಿ, ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಕೂತಿದ್ದೀವಿ. ಕೃಷ್ಣ ಹೇಳಿದ ಮಾತು, ಆಚಾರ್ಯರ ಮಾತು, ಟೀಕಾಕೃತ್ಪಾದರ ಮಾತು, ಮಂತ್ರಾಲಯ ಪ್ರಭುಗಳ ಗೀತಾ ವಿವೃತ್ತಿಯ ಮಾತು ಎಲ್ಲ ನಮ್ಮ ಕಿವಿಗೆ ಬೀಳ್ತಾ ಇದೆ. ಜನ್ಮಾಂತರದಲ್ಲಿ ಎಷ್ಟು ಒಳ್ಳೆ ಹೂವುಗಳನ್ನ ಭಗವಂತನಿಗೆ ಪೂಜೆ ಮಾಡಿದ್ವೋ ಗೊತ್ತಿಲ್ಲ. ಸುಮ್ಮನೆ ಆಲೋಚನೆ ಮಾಡ್ಕೊಳ್ಳಿ, ತಿಳ್ಕೊಳ್ಬೇಕು ಅನ್ನೋ ಆಸೆ ಇದೆ. ಎಷ್ಟು ಜನ ಇದ್ದಾರೆ, ರಾಂಗ್ ಗೈಡ್ ಮಾಡತಕ್ಕ ವ್ಯಕ್ತಿಗಳು ಎಷ್ಟು ಜನ ಇದ್ದಾರೆ ಇವತ್ತು. ಯಾವುದು ಶಾಸ್ತ್ರದ ಅರ್ಥನೇ ಅಲ್ಲ, ಅದನ್ನೇ ಶಾಸ್ತ್ರದ ಅರ್ಥ ಅಂತ ಆಚಾರ್ಯರ ಮಾತನ್ನ ಹೇಳ್ತಾ, ಆಚಾರ್ಯರಿಗೆ ವಿರುದ್ಧವಾಗಿ ಮಾತಾಡ್ತಾ, ಇದು ಆಚಾರ್ಯದ್ದೇ ಮಾತು ಅಂತ ಹೇಳುವಂತ ಎಷ್ಟು ಜನ ಇಲ್ಲ ನಮ್ಮ ಕಣ್ಣೆದುರಿಗೆ ಇವತ್ತು. ಎಷ್ಟು ಕಷ್ಟ ಇದೆ. ಜಿಜ್ಞಾಸವಶ್ಚ ನಿತರಾಂ ಶ್ರದ್ಧಾವಂತ ಸುಸಾಧವ, ಎಲ್ಲ ಇದ್ದು ಕೂಡ, ಯೋಗ್ಯತೆ ಇದ್ದು ಕೂಡ, ಪಾಪ ಆ ಜನ್ಮದಲ್ಲಿ ಯಾವುದೋ ಪ್ರಾಚೀನ ಕರ್ಮವಶದಿಂದ ನಿರ್ಣಯ ತೃಣಾಮ ಭಾವೇನ ಕೇವಲಂ ಜ್ಞಾನವರ್ಜಿತ, ಯಥಾರ್ಥವಾಗಿ ಶಾಸ್ತ್ರವನ್ನ ಪಾಠ ಮಾಡುವ, ಅರ್ಥಗಳನ್ನ ಹೇಳುವ, ಒಳ್ಳೆ ಮಾರ್ಗಕ್ಕೆ ನಮ್ಮನ್ನ ಗೈಡ್ ಮಾಡತಕ್ಕಂತ ವ್ಯಕ್ತಿಗಳೇ, ಗುರುಗಳೇ ಸಿಗಲಿಲ್ಲ. ಯಾರೋ ಸಿಕ್ಕಿದ್ರು, ಯಾವುದೋ ರೀತಿ ಕರ್ಮ ಆಯಿತು, ಕರ್ಮಗಳಾಗಿ ಹೋಯ್ತು ಪಾಪ ಅವ್ರಿಗೆ. ಯಜ್ಞವೋ, ಯಾಗವೋ, ಶ್ರಾದ್ದವೋ, ಹೋಮವೋ, ಪೂಜೆಯೋ, ಯಾವುದೋ ತೇಯಾಗ್ನಿಕ ಕರ್ಮಗಳನ್ನ ಮಾಡತಕ್ಕಂಥವರು ಸ್ವರ್ಗಕ್ಕೆ ಹೋಗ್ತಾರೆ ಪಾಪ. ಸ್ವರ್ಗ ಬರುತ್ತೆ ಪಾಪ ಅವ್ರಿಗೆ. ಆಸೆ ಇತ್ತಲ್ಲ, ತಿಳ್ಕೊಳ್ಬೇಕು ಅನ್ನೋ ಆಸೆ ಇದೆ, ಶ್ರದ್ಧೆ ಇದೆ, ಸಾತ್ವಿಕ ಜನಗಳಿದ್ದಾರೆ, ಹೇಳೋರಿಲ್ಲ ಅಂತ ಹೇಳಿಲ್ಲ ಆಚಾರ್ಯರು. ನಿರ್ಣಯ ತೃಣಾಮ ಭಾವೇನ, ಹೇಳೋರ್ 100 ಜನ ಸಿಗ್ತಾರೆ, ನಿರ್ಣಯಾತ್ಮಕವಾಗಿ ಹೇಳೋರು ಬೇಕು ನಮಗೆ. ಯಥಾರ್ಥವಾದ ಅನುಸಂಧಾನ ಕೊಡುವಂತಹ ವ್ಯಕ್ತಿಗಳು ಬೇಕು, ನಿರ್ಣಯತೃಗಳು ಬೇಕು. ಆ ನಿರ್ಣಯತೃಗಳು ಸಿಗೋದಿಲ್ಲ, ಆದ್ದರಿಂದ ಜ್ಞಾನವರ್ಜಿತರಾಗ್ಬಿಡ್ತಾರೆ. ಆ ಜನ್ಮದಲ್ಲಿ ಜ್ಞಾನವೇ ಇಲ್ಲ ಅವರಿಗೆ ಸರಿಯಾದ ಮಾರ್ಗದಲ್ಲಿ. ಅಂದ್ರೆ ನಾವು ದೇವರಿಗೆ ಎಷ್ಟು ಕೃತಜ್ಞರಾಗಿರ್ಬೇಕು. ಆಚಾರ್ಯರ ಮಾತುಗಳು ನಮಗ್ ಸಿಗ್ತಾ ಇದೆ. ಇದಕ್ಕಿಂತ ದೊಡ್ಡ ಸಂಪತ್ತನ್ನ ಭಗವಂತ ನಮಗೆ ಇನ್ನೇನು ಕೊಡಬೇಕು ಅಂತ ಆಲೋಚನೆ ಮಾಡ್ಬೇಕಾಗತ್ತೆ ಮನಸ್ಸಿನಲ್ಲಿ. ನಾವೆಲ್ಲ ಯಾರಿಗಿಲ್ಲ, ಯಾರಿಗ ಆಸೆ ಇದೆ, ಸಿಗ್ತಾ ಇಲ್ಲ, ಅವರ ಗತಿಗಳನ್ನ ನೋಡಿದಾಗ, ಅವರ ಕಥೆಗಳನ್ನ ನೋಡಿದಾಗ ಎಷ್ಟು ದುಃಖ ಆಗತ್ತೆ ಗೊತ್ತಾ ಮನಸ್ಸಿಗೆ. ಛೇ ಅನ್ಸತ್ತೆ. ಎಷ್ಟು ಆಸೆ ಇದೆ, ಹೇಳೋರಿಲ್ವಲ್ಲಪ್ಪ ಅವ್ರಿಗೆ. ಹೋಗ್ತಾರಂತೆ, ಸ್ವರ್ಗದ ಭೋಗ ಕ್ಷಯ ಆದ್ಮೇಲೆ ಸ್ವರ್ಗದಲ್ಲಿ ಭೋಗಿಸಿ ಸುಖಗಳನ್ನ ಕೆಳಗಿಳಿದು ಬಂದು ಮತ್ತೆ ಮನುಷ್ಯರಾಗಿ ಹುಟ್ಟು ಬರ್ತಾರಂತೆ. ಹಾಗೆ ಮನುಷ್ಯರಾಗಿ ಹುಟ್ಟಿದಾಗ ಅವರ ಜಿಜ್ಞಾಸೆ ತುಂಬಾ ಗಟ್ಟಿಯಾಗಿದ್ರೆ, ತೀವ್ರವಾಗಿದ್ರೆ, ತಿಳ್ಕೊಳ್ಬೇಕು ಅನ್ನೋ ಆಸೆ ತುಂಬಾ ಇದ್ರೆ ಅವರಿಗೆ ಮನುಷ್ಯರಾಗಿ ಹುಟ್ಟಿ ಹರಿವಾಯು ಗುರುಗಳ ಪರಮಾನುಗ್ರಹದಿಂದ ಯೋಗ್ಯ ಗುರುಗಳಲ್ಲಿ ಶಾಸ್ತ್ರದ ಶ್ರವಣ ಮಾಡ್ತಾರೆ. ಆದ್ದರಿಂದ ಯಾರು ಭಗವಂತನನ್ನ ಸರ್ವೋತ್ತಮ ಅಂತ ತಿಳಿತಾರೆ ಅವರಿಗೆ ಪ್ರಾಯಶಃ ನರಕಲೋಕ ಇಲ್ಲ. ಮತ್ತೆ ತುಂಬಾ ದೊಡ್ಡ ದೊಡ್ಡ ಪಾಪಗಳನ್ನ ಯಾರು ಮಾಡ್ತಾರೆ, ವಿಷ್ಣು ಸರ್ವೋತ್ತಮತ್ವ ಜ್ಞಾನ ಇಟ್ಟುಕೊಂಡು ದೊಡ್ಡ ದೊಡ್ಡ ಪಾಪಗಳನ್ನ ಯಾರು ಮಾಡ್ತಾರೆ, ಅಂತಹ ಮಹಾಪಾಪಿಷ್ಠರಾಗಿರ್ತಕ್ಕಂತಹ ವ್ಯಕ್ತಿಗಳಿಗೆ ತುಂಬಾ ದಿನ ಸ್ವರ್ಗದಲ್ಲಿ ವಾಸ ಇಲ್ಲ.
ಚಿರಂನತು ನರಕ ಇದೆ ಅವರಿಗೆ. ವಿಷ್ಣು ಸರ್ವೋತ್ತಮತ್ವ ಜ್ಞಾನವನ್ನು ತಿಳ್ಕೊಂಡ್ಬಿಡೋದು, ಪಡೆಯೋದು. ದೇವರು ಸರ್ವೋತ್ತಮ, ಜಗತ್ತು ಪಂಚಭೇದಗಳಿಂದ ಕೂಡಿದೆ, ಬ್ರಹ್ಮಾದಿ ತೃಣಪರ್ಯಂತ ತಾರತಮ್ಯ ಇದೆ, ಎಲ್ಲ ಭೇದಗಳಿದೆ, ಎಲ್ಲ ಅನುಸಂಧಾನ ಮಾಡೋದು, ಮಾಡಬಾರದು ಪಾಪಗಳನ್ನು ಮಾಡೋದು. ಅವ್ರಿಗೆ ಏನು ಬರುತ್ತೆ ಅಂದ್ರೆ ನರಕ ಇದೆ, ಆದ್ರೆ ಆ ನರಕ ಹೆಚ್ಚು ದಿನ ಇಲ್ಲ. ಯಾಕೆ? ಸರ್ವೋತ್ತಮತ್ವ ಜ್ಞಾನ ಅಂದ್ರೆ ಅಂದ್ರೆ ನಾವು ಈ ವಾಕ್ಯಗಳೆಲ್ಲ ಇದು ಅಷ್ಟೇ ಮೋಹ ಮಾಡುವಂತೆ ಕಾಣುತ್ತೆ. ವಿಷ್ಣು ಸರ್ವೋತ್ತಮತ್ವ ಜ್ಞಾನ ಪಡೆಯೋದು, ಮಾಡಬಾರದು ಮಾಡೋದು, ತುಂಬಾ ದಿನ ನರಕ ಏನಿಲ್ಲ ಅಂತ ಅಂದುಕೊಂಡ್ರೆ ಆಗಿಲ್ಲ. ವಿಷ್ಣು ಸರ್ವೋತ್ತಮತ್ವ ಜ್ಞಾನವನ್ನ ಪಡೆಯತಕ್ಕಂಥ ವ್ಯಕ್ತಿ ಸಾತ್ವಿಕನಾದ್ದರಿಂದ 99.9% ಅವನು ತಪ್ಪು ಮಾಡ್ಲಿಕ್ಕೆ ಹೋಗೋದಿಲ್ಲ ಅಂತ ಅರ್ಥ. ಈ ಪುರಂದರದಾಸರದು ಯಾರ್ದೋ ಸುಳಾದಿ ಇದೆಯಲ್ಲ, ಹರಿಭಕುತನಾದವ ಅರಿತು ಪಾಪವ ಮಾಡುವುದಿಲ್ಲ. ನಂಗೆ ತುಂಬಾ ಇಷ್ಟವಾದ ವಾಕ್ಯ ಅದು. ಹರಿಭಕುತನಾದವ, ಯಾರು ಭಗವಂತನಲ್ಲಿ ಭಕ್ತಿಯನ್ನು ಮಾಡ್ತಾನೆ ಅವನು ಪರ್ಪಸ್ಫುಲಿ ಪಾಪವನ್ನು ಮಾಡೋದಿಲ್ಲ ಅಂತ. ಯಾಕೆ? ಎಚ್ಚರ ಇದೆ ಅವನಿಗೆ, ಯಾವುದು ತಪ್ಪು ಯಾವುದು ಸರಿ ಅಂತ ಒಳ್ಳೆ ಗುರುಗಳ ಮಾರ್ಗದರ್ಶನ ಇದೆ, ಗೈಡೆನ್ಸ್ ಇದೆ ಅವನಿಗೆ. ಆ ಗೈಡ್ಲೈನ್ ಅಲ್ಲಿ ಅವನು ಮುಂದೆ ಹೋಗ್ತಾ ಇದ್ದಾನೆ ಸಾಧನೆಯಲ್ಲಿ. ಆಲ್ಮೋಸ್ಟ್ ಜ್ಞಾನದ ದಾರಿಯಲ್ಲಿ ಬಂದಿದ್ದಾನೆ. ಆದ್ದರಿಂದ ತಪ್ಪನ್ನು ಮಾಡಲ್ವಂತವನು. ಹರಿಯದೆ ಮಾಡಿದರೆ ಹರಿ ಎಣಿಸುವುದಿಲ್ಲ. ಏನೋ ಗೊತ್ತಿಲ್ಲ ತಪ್ಪಾಯ್ತು, 1% ತಪ್ಪಾಯ್ತು ಅಂದ್ರೆ ಭಗವಂತ ಒಂದ್ಸಲ ಹೊಡೆದು ಸುಮ್ಮನೆ ಆಗ್ಬಿಡ್ತಾನೆ. ತುಂಬಾ ದೊಡ್ಡ ಮಾತದು, ದಾಸರದ್ದು ಶಾಸ್ತ್ರೋಕ್ತವಾದ ಮಾತು. ಆದ್ದರಿಂದ ಆಚಾರ್ಯ ಅಂತಾರೆ ಅವರಿಗೆ ಚಿರವಾದ ತುಂಬಾ ಕಾಲದ ನರಕ ಇಲ್ಲ. ಆದ್ದರಿಂದ ಜ್ಞಾನಿಗಳಿಗೂ ಫಲದಲ್ಲಿ ಬರುವಂತಹ ವ್ಯತ್ಯಾಸ ಇದ್ರ ಮೇಲೆ ಬರುವಂತ ಪ್ರಶ್ನೆ. ಹೌದಲ್ವೇನಪ್ಪ? ಕರ್ಮಗಳನ್ನ ಯಾರೇ ಮಾಡ್ಲಿ, ವೇದಗಳು ಕರ್ಮಗಳನ್ನ ಹೇಳ್ತಾ ಇದೆ ಅಂತ ತಿಳ್ಕೊಂಡು ಕರ್ಮ ಮಾಡಿಬಿಟ್ರೆ ಅವನಿಗೆ ಸ್ವರ್ಗ ಬಂದು ಬಿಡುತ್ತೆ ಅಂತ. ಸ್ವರ್ಗ ಅಂತೂ ಬರುತ್ತಾ? ಸರಿ. ಆದ್ರೆ ಇವಾಗ ದುರ್ಯೋಧನ ಇದ್ದಾನೆ, ಸ್ವರ್ಗ ದರ್ಶನ ಆಗಿದ್ದು ನಮ್ಮ ಕಣ್ಣಿಗೆ ಸ್ಪಷ್ಟವಾಗಿ ಕಂಡಿದೆ. ಆ ದುರ್ಯೋಧನ ಯಾರು? ಭಗವಂತನ ವಿರೋಧಿ ಅಲ್ವಾ? ವಿರೋಧಿ ಮಾತ್ರ ಅಲ್ಲ, ನಿತರಾಂ ಭಗವಂತನ ದ್ವೇಷಿ. ಅವನ ಕಲಿ ಅಷ್ಟು ದ್ವೇಷ ಮಾಡ್ತಾನೆ. ಅಜ್ಞಾನಕ್ಕೆ ಕೈ ಕಾಲು ಕಣ್ಣು ಮೂಗೆಲ್ಲ ಬರೆದು ಬಿಟ್ರೆ ಅದೇ ಕಲಿ. ಅಜ್ಞಾನ ಹೇಗಿದೆ, ವಿಪರೀತ ಜ್ಞಾನ ಹೇಗಿದೆ, ಸಂಶಯ ಜ್ಞಾನ ಹೇಗಿದೆ, ಮಿಥ್ಯಾ ಜ್ಞಾನ ಹೇಗಿದೆ ಅನ್ನೋದಕ್ಕೆಲ್ಲ ಕೈ ಕಾಲು ತಲೆ ಹೊಟ್ಟೆ ಎಲ್ಲ ಬರೆದು ಬಿಟ್ರೆ ಅವನೇ ಕಲಿ. ಹೇಗೆ ಸಕಲ ಸದ್ಗುಣಗಳಿಗೂ ಜೀವರಲ್ಲಿ ಒಂದು ಆಕರರಾಗಿ ಬ್ರಹ್ಮದೇವರು ನಿಂತಿದ್ದಾರೆ, ತದ್ವಿರುದ್ಧವಾದ ಒಂದು ದಿಕ್ಕಿನಲ್ಲಿ ನಿಂತವನು ಕಲಿ. ಅಷ್ಟು ದುರ್ಗುಣಮಯ. ಸ್ವರ್ಗಾದಿಗಳು ಬಂತಲ್ಲ, ಆದ್ದರಿಂದ ದುರ್ಯೋಧನಾದಿಗಳಿಗೆ ಸ್ವರ್ಗ ಇದೆ ಅಂದ್ಮೇಲೆ ನಾವೆಲ್ಲ ಇನ್ಯಾವ ಲೆಕ್ಕಾರಿ ಅಂತಂದ್ರೆ, ಅದಕ್ಕೆ ಶ್ರೀಮದಾಚಾರ್ಯ ತುಂಬಾ ದೊಡ್ಡದು ಹೇಳ್ತಾರೆ. ಏತು ಭಾಗವತಾಚಾರ್ಯೈ ಸಮ್ಯಗ್ ಯಜ್ಞಾದಿ ಕುರುವತೆ ಬಹಿರ್ಮುಖ ಭಗವತೋ ನಿವೃತ್ತಾಶ್ಚ ವಿಕರ್ಮಣಃ ದಕ್ಷಿಣಾ ತರ್ಪಿತಾನಾಂತು ಹ್ಯಾಚಾರ್ಯಾಣ ಅಂತೂ ತೇಜಸಾ ಯಾಂತಿ ಸ್ವರ್ಗಂ. ಅಂಥವ್ರು ಸ್ವರ್ಗ ಆಗಿದೆ. ಅವ್ರಿಗ ಯಾಗ ಮಾಡ್ತಾರಲ್ಲ, ಕಲಿ ಮೊದಲಾದಂತಹ ದೈತ್ಯರುಗಳು ಯಾವುದೋ ಒಂದು ರೂಪದಿಂದ ದುರ್ಯೋಧನಾದಿಗಳಾಗೋ ಇನ್ನೊಂದಾಗೋ ಮತ್ತೊಂದಾಗೋ ಜರಾಸಂಧನಾಗೋ, ಬ್ರಾಹ್ಮಣ ದ್ವೇಷವನ್ನೇ ಮಾಡಲಿಲ್ಲ ಜರಾಸಂಧ ನೋಡಿ ಅಂಥವನು ನೋಡ್ಕೊಂಡ್ರೆ ಮೂಲ ರೂಪದ ವಿಪ್ರಸಿದ್ಧಿ. ಅಂಥವ್ರಿಗೆ ಏನ್ ಕಥೆ? ಅದಕ್ಕೆ ಆಚಾರ್ಯ ಅಂತಾರೆ, ಏತು ಭಾಗವತಾಚಾರ್ಯ ಯಾರು ಭಾಗವತರಾದ ಗುರುಗಳಿಂದ ಪುರೋಹಿತರಿಂದ ಚೆನ್ನಾಗಿ ತಿಳಿದಂತ ಭಗವಂತನ ಜ್ಞಾನಿಗಳಿಂದ ಯಜ್ಞಯಾಗಾದಿ ಪೂಜೆಗಳನ್ನು ಮಾಡಿಸ್ತಾರೋ ಅವರಿಗೆ ಸ್ವರ್ಗ. ಯಾಕೆ? ದಕ್ಷಿಣಾ ತರ್ಪಿತಾನಂತೂ ಭಗವಂತನಿಂದ ಹೊರಗಿದ್ದಾರವರು. ಹಾಗಿದ್ರೂ ಕೂಡ ದಕ್ಷಿಣಾ ತರ್ಪಿತಾನ, ದಕ್ಷಿಣೆಯಿಂದ ಸಂತೃಪ್ತರಾಗಿರತಕ್ಕ ಆ ಆಚಾರ್ಯರ ಆ ಪುರೋಹಿತರ ಪುಣ್ಯ ವಿಶೇಷದಿಂದ, ತೇಜಸ್ ಅಂದ್ರೆ ಪುಣ್ಯ ವಿಶೇಷ ಅಂತ ವ್ಯಾಖ್ಯಾನ. ಆ ತೇಜಸ್ಸಿನಿಂದ, ಯಾಕೆ ಹೇಳಿ, ಅವರು ಭಾಗವತಾಚಾರ್ಯರು
ಎಲ್ಲರೂ ಕೂಡ ಸ್ವರೂಪ ತಿಳಿದವರೇ ಆಗ್ಬೇಕು ಅಂತಿಲ್ವಲ್ಲ. ನೀನ್ ಕಲಿ ಕಣಯ್ಯ, ನೀನ್ ದುಷ್ಟ, ನಾನ್ ನಿಮ್ಮನೆಗೆ ಹೋಮ ಮಾಡ್ಸಕ್ ಬರಲ್ಲ ಅಂತ. ಇವನ್ ನೋಡಕ್ ಮಾತ್ರ ಜುಟ್ಟು ಪಟ್ಟು ನಾವ ಗೀಮ ಹಚ್ಕೊಂಡು ಜೋರಾಗಿರ್ತಾನೆ, ಒಳಗಡೆ ಏನು ಅಂದ್ರೆ ಮಹಾ ಭಗವದ್ವೇಷಿ. ಗೊತ್ತಿಲ್ಲ ಒಳಗಿನ ಬಗೆ ಅಂತರಂಗ ಯಾರಿಗ್ ಗೊತ್ತಿದೆ ರೀ? ವಾಯುದೇವರ ತಾರತಮ್ಯ ಇದೆ ಅಲ್ವಾ? ಯಾರೋ ಒಬ್ಬ ಸಾತ್ವಿಕ ವ್ಯಕ್ತಿ ಇದ್ದಾನೆ, ನಿತರಾಂ ದೇವರಲ್ಲಿ ಚೆನ್ನಾಗಿ ಭಕ್ತಿ ಮಾಡ್ತಾ ಇದ್ದಾನೆ, ಶುದ್ಧವಾದ ಸ್ವಧರ್ಮದಲ್ಲಿ ಭಾಗವತ ಧರ್ಮದಲ್ಲಿ ಆಸಕ್ತನಾಗಿದ್ದಾನೆ, ಕೆಟ್ಟ ಕೆಲಸವನ್ನ ಮಾಡೋದನ್ನ ಬಿಟ್ಟು ಬಿಟ್ಟಿದ್ದಾನೆ. ಅಂಥವನು ಅಯೋಗ್ಯನ ಮನೆಗೆ ಹೋದ, ಅವನು ಭಗವದ್ವೇಷಿ, ಅಂತರದಲ್ಲಿ ವೇದದ್ವೇಷಿ, ಧರ್ಮದ್ವೇಷಿ. ಅವನ ಮನೆಗೆ ಯಜ್ಞ ಮಾಡಿಸಿ ಬಂದ, ಸಾತ್ವಿಕ ಅನ್ನೋ ಭಾವನೆಯಿಂದ ಯಜ್ಞ ಮಾಡಿಸಿ ಬಂದ ಮನೆಗೆ. ಅವನು ಕೊಟ್ಟ ದಕ್ಷಿಣೆಯಲ್ಲಿ ಶ್ರೀಹರಿ ಕೊಟ್ಟಿದ್ದು ಅಂತ ತೃಪ್ತನಾದ. ದಕ್ಷಿಣೆ ಕೇಳಲಿಲ್ವಂತೆ, ಅವನು ಕೊಟ್ಟದ್ರಲ್ಲೇ ಸಂತೃಪ್ತನಾದ. ಅವನ ಪುಣ್ಯ ವಿಶೇಷದಿಂದ, ಅವನ ತೇಜಸ್ಸಿಂದ ಆ ದುಷ್ಟ ಸ್ವಭಾವದವನು ಸ್ವರ್ಗಕ್ಕೆ ಹೋಗ್ತಾನೆ. ತುಂಬಾ ದಿನ ಅಲ್ಲ. ತತ ಕ್ಷಿಪ್ರಂ ತಮೋಂಧಂ ಪ್ರಾಪ್ನುವಂತಿ ಚ. ಎಷ್ಟು ಬೇಗ ಸ್ವರ್ಗಕ್ಕೆ ಹೋದನು, ಅಲ್ಲಿಂದ ಬೇಗ ಇಳಿದು ತಮಸ್ಸಿಗೆ ಹೋಗಿ ಬಿಡ್ತಾನೆ. ಅದು ಮಾಡದೆ ಭಾಗವತಾಚಾರ್ಯರು ಅವರಿಗೂ ಏನು ಕೊಡದೆ ಮಾಡದೆ ಕೇವಲ ವಿಷ್ಣುದ್ವೇಷ ವಿಷ್ಣುದ್ವೇಷ ವಿಷ್ಣುದ್ವೇಷಗಳನ್ನ ಮಾಡ್ತಾ ಇದ್ರೆ ತದನ್ಯೇನೈವ ಚ ಸ್ವರ್ಗಂ ಯಾಂತಿ ವಿಷ್ಣು ಬಹಿರ್ಮುಖ. ಇಲ್ಲ, ಸ್ವರ್ಗ ಅನ್ನೋದು ಅವರಿಗಿಲ್ಲ. ಎಂಥ ದೊಡ್ಡ ಮಾತಂತಾರೆ ಸ್ವಾಮಿ. ಆಚಾರ್ಯರ ಮಾತು ಎಷ್ಟು ಕನ್ವಿನ್ಸ್ ಆಗಿದೆ, ಕನ್ವಿನ್ಸ್ ಮಾಡತ್ತೆ ನಮ್ಮನ್ನ ನೋಡಿ ಇಲ್ಲಿ. ಹೌದಲ್ವಾ? ಯಥಾರ್ಥ. ವೇದಗಳು ಮುಖತಃ ಹೇಳುವಂತಹ ಕರ್ಮಗಳನ್ನೇ ಪ್ರಧಾನ ಅಂತ ಮಾಡಿಕೊಂಡು ಬಿಟ್ರೆ, ಯಾವುದನ್ನ ವೇದಗಳು ಇದು ಮಾಡಿ ಅದು ಮಾಡಿ ಅಂತ ಮುಖತಃ, ಅದು ವ್ಯಾಕ್ಚುಯಲ್ ಆಗಿ ವೇದಗಳ ತಾತ್ಪರ್ಯ ಅಲ್ಲ, ಅದನ್ನೇ ವೇದಗಳ ಮುಖ್ಯ ತಾತ್ಪರ್ಯ ಅಂತ ನಾವೇನಾದ್ರೂ ಅಂದುಕೊಂಡು ಮೋಸ ಹೋದ್ವಿ ಅಂದ್ರೆ, ಹೂವಿಗೆ ಹೂವಿನ ಬಣ್ಣಕ್ಕೆ ನಾವು ಮರಳಾಗ್ಬಿಟ್ರೆ ಹಣ್ಣಿಲ್ಲ. ಎಂಥ ದೊಡ್ಡ ಮಾತು. ಆದ್ದರಿಂದ ಕರ್ಮ ಫಲ ಕೊಡಬೇಕು ಅಂತಂದ್ರೆ ತತ್ವ ದೃಢವಾಗಿರ್ಬೇಕು, ದಾರ್ಢ್ಯ ಇರಬೇಕು. ಆ ದೃಢವಾದ ವಿಶ್ವಾಸದಿಂದ ವಿಷ್ಣು ಧರ್ಮಾನುಷ್ಠಾನವನ್ನ ಮಾಡಬೇಕು. ಆ ವಿಷ್ಣು ಧರ್ಮಾನುಷ್ಠಾನವನ್ನ, ವೈಷ್ಣವ ಧರ್ಮಗಳಲ್ಲಿ ಹೇಳಿದ ಅನೇಕ ಪ್ರಕಾರವಾದ ಕರ್ಮಗಳನ್ನ ನಾವು ಯಥಾರ್ಥವಾಗಿ ಮಾಡಬೇಕು ಅಂತಂದ್ರೆ ಯೋಗ್ಯರಾದ, ನಿರ್ಣಯಾತ್ಮಕವಾಗಿ ತತ್ವ ನಿಶ್ಚಯವನ್ನ ಮಾಡಿಕೊಡುವ ಗುರುಗಳ ಫಾಲೋಯರ್ಸ್ ಆಗಬೇಕು. ತತ್ವ ನಿಶ್ಚಯ ಮಾಡಿಕೊಡುವಂತಹ, ತತ್ವ ನಿರ್ಣಯವನ್ನ ಮಾಡಿಕೊಡುವಂತಹ ಗುರುಗಳ, ನಮ್ಮ ಕನ್ಫ್ಯೂಷನ್ಗಳನ್ನ ಎಲ್ಲವನ್ನ ಪರಿಹಾರ ಮಾಡತಕ್ಕಂಥ ಗುರುಗಳ ಫಾಲೋಯರ್ಸ್ ಆಗಬೇಕು. ಗುರುಶ್ಚ ಮಧ್ವನಾಮಾಮೇ, ದೊಡ್ಡ ಮಾತದು. ಆ ರೀತಿಯಾಗಿ ನಾವಿತ್ತು ಅಂತ ಆದರೆ ಆರಂಭ ಮಾತ್ರ ಮಿಚ್ಛಾವ ವಿಷ್ಣು ಧರ್ಮೇ ನ ನಿಷ್ಫಲ. ಕೃಷ್ಣ ಹೇಳ್ತಾನಲ್ಲ, ಅನೇಹ ಅಭಿಕ್ರಮ ನಾಶೋಸ್ತಿ. ಎಲ್ಲ ಗೀತೆಯಲ್ಲಿ ಏನ್ ಕೇಳಿ ಸ್ವಲ್ಪ ಮಾಡ್ಬಿಟ್ರೆ ನೀನ್ ತಿಳ್ಕೊಂಡದ್ದು ಹೇಗಿದೆ, ಯಥಾರ್ಥವಾಗಿ ತಿಳ್ಕೊಂಡಿದ್ಯಾ ಇಲ್ವಾ, ಏನ್ ಕಥೆ, ಹಂಗೆಲ್ಲ ಆಲೋಚನೆ ಮಾಡಿಕೊಂಡು ಯೋಗ್ಯ ಗುರುಗಳಲ್ಲಿ ಯೋಗ್ಯವಾದ ಸದುಪದೇಶವನ್ನ ಪಡೆದು ಉಪದೇಶ ಸ್ವೀಕಾರ ಮಾಡಿಕೊಂಡು ನಾವು ಏನ್ ಮಾಡ್ಬೇಕಂತೆ ಕೃಷ್ಣ ಅಂತಾನೆ, ಬುದ್ಧಿಯಲ್ಲಿ ಫಸ್ಟ್ ಕನ್ಕ್ಲೂಡ್ ಮಾಡ್ಕೋ, ಯಾವ ಡೈವರ್ಷನ್ಸ್ ಅವಕಾಶ, ನಾನು ಸಾಧನೆ ಮಾಡ್ತಾ ಇರೋದೇ ವಿಷ್ಣು ಪ್ರೀತ್ಯರ್ಥವಾಗಿ, ನನ್ನ ಸಾಧನೆಯ ಗೋಲ್ ಅದು ರೀಚ್ ಆಗ್ಬೇಕಾದ್ದೆಲ್ಲಿಗೆ, ವಿಷ್ಣು ಪ್ರೀತಿಗಾಗಿ. ನನ್ನ ಸಾಧನೆ ಲೌಕಿಕ ಸಂಪತ್ತಲ್ಲ. ಹಾಗಾದ್ರೆ ಲೌಕಿಕ ಸಂಪತ್ತು ಬೇಡವಾ ಅನ್ನೋದಕ್ಕೆ 46ನೇ ಶ್ಲೋಕದಲ್ಲಿ ಭಗವಂತ ಉತ್ತರ ಕೊಡ್ತಾನೆ. ನಾವಿನ್ನೂ 42, 43, 44ರ ತಾತ್ಪರ್ಯದಲ್ಲಿದ್ದೇವೆ. ಹಾಗಾದ್ರೆ ನಮಗೇನ್ ಮನೆ ಬೇಡಬೇಡ್ರಿ, ಹಾಗಾದ್ರೆ ಸಂಪತ್ತು ಬೇಡವಾ, ಪಾಶ್ ಆಗಿ ನಾವು ಜೀವನ ಮಾಡೋದು, ಭಿಕ್ಷೆ ಬೇಡ್ಕೊಂಡು ಜೀವನ ಮಾಡ್ಬೇಕಾ ಅಂತೆಲ್ಲ ನಾನಾ ಪ್ರಶ್ನೆ ನಮ್ಮ ಮನಸ್ಸಿಗೆ ಬಂದ್ರೆ ಉತ್ತರ ಕೊಡ್ತಾನೆ ಸ್ವಾಮಿ. ಅದಕ್ಕೆ ಬೇಡ ಅಂತಾನೆ ಹೇಳೋದಿಲ್ಲಪ್ಪ, ಸಾತ್ವಿಕ ಸಂಪತ್ತು ಬೇಕೇ ಬೇಕು.
ಆದ್ರೆ ಸಂಪತ್ತನ್ನೇ ನಿನ್ನ ಮುಖ್ಯ ಗೋಲ್ ಅಂತ ಮಾಡ್ಕೊಂಡು ಸಾಧನೆ ಮಾಡಬೇಡಿ ಕೃಷ್ಣ ಅದೇ ಹೇಳೋದು. ಆದ್ದರಿಂದ ಅದನ್ನ ನೀ ಅರ್ಥ ಮಾಡ್ಕೊಳ್ಬೇಕಾದ್ರೆ ವೇದಗಳು ಪರೋಕ್ಷವಾಗಿ ಏನೋ ಹೇಳ್ತಾ ಇದೆ. ಪರೋಕ್ಷ ಅಂದ್ರೆ ಏನು? ಕಣ್ಣಿಗೆ ಕಾಣದ ಒಂದು ವಸ್ತುವಿನ ಬಗ್ಗೆ ತಿಳಿಸಿಕೊಡ್ತಾ ಇದೆ. ಆ ವಸ್ತು ಯಾವುದು? ಆ ವಸ್ತುವನ್ನ ವೇದಗಳಲ್ಲಿ ಹೇಗೆಲ್ಲ ಹೇಳಿದ್ದಾರೆ ಅನ್ನೋದನ್ನ ಅನುಸಂಧಾನ ಮಾಡೋದೇ ಸಾಧನ. ಬಿಡಬೇಡಿ, ಸಾಧನೆಯನ್ನ ಬಿಡಬೇಡಿ ಅಂತ ಇಷ್ಟ ಹೇಳ್ದ. ಇಷ್ಟ ಹೇಳಾದ್ಮೇಲೆ ನಿನ್ಗೆ ಜ್ಞಾನದ ಉಪಾಯವನ್ನು ಹೇಳ್ತೀನಿ ಕೇಳಯ್ಯ ಅಂತಂದ ಅಲ್ವಾ. ನಮ್ದೆಲ್ಲ ಟಾರ್ಗೆಟ್ ಅಪರೋಕ್ಷ ಜ್ಞಾನ. ಕೃಷ್ಣ ಯಾವ ಶುರು ಮಾಡ್ದ ಅಂದ್ರೆ ಇಲ್ಲಿ ತನಕ ಜನ್ಮ ಮರಣ ಜೀವನಿತ್ಯ ಎಲ್ಲ ಆಯ್ತು. ಇವಾಗ ನಿನಗೆ ಯಾವುದನ್ನ ಅನುಷ್ಠಾನ ಮಾಡೋದ್ರಿಂದ ಕರ್ಮಬಂಧಂ ಪ್ರಹಾಸ್ಯಸಿ, ಯಾವುದರ ಅನುಷ್ಠಾನದಿಂದ, ಯಾವ ಯೋಗದಿಂದ, ಬುದ್ಧಿರ್ ಯೋಗೇ ತಿಮಾಂ ಶೃಣು ಅಂತನ್ನಲ್ಲ ಕೃಷ್ಣ. ಅಪರೋಕ್ಷ ಜ್ಞಾನ ಬರಬೇಕು ಅಂದ್ರೆ ಸಾಧನೆಗಳಾಗಬೇಕಲ್ಲ. ಆ ಸಾಧನೆಯನ್ನ ಮಾಡೋದ್ರಿಂದ ಕರ್ಮಬಂಧ ರೂಪವಾದ ಸಂಸಾರವನ್ನೇ ಕಳ್ಕೊಂಡ್ ಬಿಡ್ಬಹುದು. ಅಂತಹ ಉಪಾಯವನ್ನ ನಿನಗೆ ಹೇಳ್ಕೊಡ್ತೀನಿ ಯೋಗವನ್ನ ಅಂತ ಹೇಳದ್ನಲ್ಲ. ಆ ಯೋಗ ಯಾವುದು ಅಂದ್ರೆ ಇಲ್ಲಿ ತನಕ ಭಗವಂತ ಏನ್ ಹೇಳ್ದ ಅಂತಂದ್ರೆ, ನಾನು ಹೇಳುವಂತಹ ಯೋಗ ಸಾಮಾನ್ಯದ್ದಲ್ಲ. ನಾನ್ ನಿನಗೆ ಇಲ್ಲಿ ತನಕ ಹೇಳ್ತಾ ಇರ್ತಕ್ಕಂತಹ ವಿಷಯಗಳಿದೆಯಲ್ಲಪ್ಪ, ಆರ್ಡಿನರಿ ಅಲ್ಲ ಇದೆಲ್ಲ. ಇದಕ್ಕೆ ವಿರುದ್ಧವಾಗಿ ಬೇಕಾದಷ್ಟು ಅರ್ಥಗಳನ್ನ ಅನೇಕರು ಮಾಡ್ತಾರೆ. ಆದ್ದರಿಂದ ನನ್ನ ಮಾತಿನ ಮೇಲೆ ನಂಬಿಕೆ ಇಡು. ನನ್ನ ಮಾತಿನ ಮೇಲೆ ನಂಬಿಕೆ ಇಟ್ಟು ಸಾಧನೆಯನ್ನು ಇಲ್ಲಿ ತನಕ ನಿರಾಕರಣೆ ಮಾಡದ ಅನೇಕ ದುರಭಿಪ್ರಾಯಗಳನ್ನ, ದುರ್ಮತಗಳನ್ನ, ಅವರು ಅಜ್ಞಾನಿಗಳು, ವೇದಗಳ ಅರ್ಥವನ್ನ ತಿಳಿಯದೆ ಕೇವಲ ಶಬ್ದಗಳಿಂದ ಅಲ್ಲಾಡುವಂತಹ ವೇದವಾದಿಗಳು ಅಂತ ಅವರನ್ನ ಸ್ಪಷ್ಟವಾಗಿ ನಿರಾಕರಣೆ ಮಾಡಿ ಅವರಿಗೆ ಸರ್ವೋತ್ತಮತ್ವ ಅನುಸಂಧಾನವನ್ನ ಮಾಡಲಿಕ್ಕೆ ಯೋಗ್ಯವಾದ ಬುದ್ಧಿ ಬರಲ್ಲ. ಸಮಾಧೋನ ವಿಧೀಯತೆ. ಯಾಕೆ? ವ್ಯವಸಾಯಾತ್ಮಕವಾದ ಬುದ್ಧಿ ಇಲ್ಲ, ನಿರ್ಣಯಾತ್ಮಕವಾದ ನಿಶ್ಚಯಾತ್ಮಕವಾದ ಪ್ರಮಾಣಗಳ ಸಪೋರ್ಟ್ ಇರುವಂತಹ ಬುದ್ಧಿ ಅವ್ರಿಗಿಲ್ಲ. ಆದ್ದರಿಂದ ಅಲ್ಲೇ ನೇತಾಡ್ತಾ ಇರ್ಲಿ ಅವರು. ನಾವ್ ಆ ದಾರಿಗೆ ಹೋಗೋದು ಬೇಡ. ನನ್ನ ಮಾತನ್ನ ನೀನು ನಂಬಿದರೆ, ನನ್ನ ಮಾತನ್ನ ನೀನು ಸರಿಯಾಗಿ ವಿಶ್ವಾಸ ಮಾಡಿದರೆ ದೇವರ ದರ್ಶನವನ್ನು ಮಾಡಬಹುದು. ಭಗವಂತನ ದರ್ಶನ ಮಾಡುವ ದೊಡ್ಡ ಅವಕಾಶ ಇದೆ ಅಂತನ್ನೋದನ್ನ ಭಗವಂತ ಎಲ್ಲಿ ತನಕ ಈ 45ನೇ ಶ್ಲೋಕದಲ್ಲಿ ಆರಂಭವಾದರೆ 6ನೇ ಅಧ್ಯಾಯ ಮುಗಿಯೋ ತನಕ, ಆಲ್ಮೋಸ್ಟ್ ಆಲ್ 5 ಅಧ್ಯಾಯಗಳಲ್ಲಿ ತ್ರೈಗುಣ್ಯ ವಿಷಯ ವೇದಾ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯ ಸತ್ವಸ್ಥೋ ನಿರ್ಯೋಗಕ್ಷೇಮ ಆತ್ಮವಾನ್. ಇಲ್ಲಿಂದ ಆರಂಭ ಮಾಡ್ತಾನೆ ಭಗವಂತ. ಇಲ್ಲಿಂದ ಆರಂಭ ಮಾಡಿ ಕೊನೆಯ ತನಕ ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತ ತಮೋ ಮತಃ ಯೋಗ. ಅದನ್ನ ಭಗವಂತ ಆ 6ಥ ಅಧ್ಯಾಯ ಸಮಾಪ್ತಿ ನೋಡಿ. ಸುಮಾರು ಒಂದು ಅಧ್ಯಾಯಕ್ಕೆ 40-45 ಶ್ಲೋಕ ಅಂತ 50 ಅಂತ ಇಟ್ಕೊಂಡ್ರೆ, ರಫ್ ಆಗಿ 50 ಶ್ಲೋಕ ಅಂತ ಇಟ್ಕೊಂಡ್ರೆ 3, 4, 5, 6, 220 ಶ್ಲೋಕಗಳಲ್ಲಿ ಭಗವಂತನ ಅಪಾರವಾದ ಗುಣಗಳನ್ನ ಅನುಸಂಧಾನ ಮಾಡಲಿಕ್ಕೆ ಯೋಗ್ಯವಾದ ಸಾಧನಗಳನ್ನೆಲ್ಲ ಉಪದೇಶ ಮಾಡ್ತಾನೆ ಸ್ವಾಮಿ. ಇದರಲ್ಲಿ ತ್ರೈಗುಣ್ಯ ವಿಷಯ ವೇದಾಹ ನಿಸ್ತ್ರೈಗುಣ್ಯೋ ಭವಾರ್ಜುನ ಹೇಳಿಬಿಟ್ಟ. ನೋಡಿ, ಇದು ಅಷ್ಟೇ. ವೇದಗಳು ಏನ್ ಹೇಳ್ತಾ ಇದೆಯಪ್ಪ? ಸತ್ವ ರಜಸ್ಸು ತಮಸ್ಸು, ಸತ್ವರಜಸ್ತಮೋ ಗುಣಗಳು ತ್ರೈಗುಣ್ಯಗಳು. ಆ ತ್ರೈಗುಣ್ಯ ವಿಷಯಗಳು ಅಲ್ವಾ, ಅದರಿಂದ ಸ್ವರ್ಗ ಸುಖ ಭೋಗ ಇತ್ಯಾದಿಗಳು ಅಲ್ವಾ. ಖಾರ ತಿನ್ನೋದು, ಹುಚ್ಚುಚ್ಚಾಗಿ ಏನೇನೋ ತಿನ್ನೋದು ಅಲ್ವಾ, ಅದೆಲ್ಲ ಸುಖ ಕೊಡುತ್ತಲ್ಲ ನಮ್ಗೆ. ಅದೆಲ್ಲ ತ್ರಿಗುಣ ಸಂಬಂಧಿಯಾದ ವಿಕಾರದಿಂದ ಬರುವಂತಹ ಸುಖಗಳದೆಲ್ಲ. ಆಪಾತತಃ ವೇದಗಳಲ್ಲಿ ಸ್ವರ್ಗ ಇಲ್ಲಿ ತನಕ ಬಂತಲ್ಲ, ಭೋಗ ಇದು ಏನೇನೋ ಬರುತ್ತೆ. ಆಪಾತತಃ ಮೇಲೆ ಕಾಣುತ್ತಷ್ಟೇ. ನೀ ಏನಾಗ್ಬೇಕು?
ನಿಸ್ತ್ರೈಗುಣ್ಯನಾಗಬೇಕು. ಅಂದ್ರೆ ವೇದಗಳು ತ್ರೈಗುಣ್ಯ ವಿಷಯಗಳು, ನೀನು ಮಾತ್ರ ನಿಸ್ತ್ರೈಗುಣ್ಯನಾಗು. ಏನ್ರಿ ಹೀಗಂದ್ರೆ, ನೀನ್ ನಿಸ್ತ್ರೈಗುಣ್ಯನಾಗು ಅಂತಂದ್ರೆ ವೇದವನ್ನ ಬಿಟ್ಟು ಹಾಕ್ಬಿಡು ಅಂತ ಅರ್ಥ. ಆಚಾರಂತಾರೆ ವೇದಾನಾಂ ಪರೋಕ್ಷಾರ್ಥತ್ವಾತ್ ತ್ರಿಗುಣ ಸಂಬಂಧಿ ಸ್ವರ್ಗಾದಿ ಪ್ರತೀತಾರ್ಥ ಇವ ಭಾತಿ. ಇವ ಭಾತಿ. ವೇದಗಳು ಪರೋಕ್ಷಾರ್ಥ, ಮುಚ್ಚಿಟ್ಟ ಅರ್ಥವನ್ನ ಒಂದು ಇಟ್ಕೊಂಡಿದೆ ವೇದ. ಸಂಪುಷ್ಟವನ್ನೇ ನೋಡೋದಲ್ಲ, ಸಂಪುಟದ ಒಳಗಿರುವ ಶಾಲಗ್ರಾಮವೋ ಪ್ರತಿಮೆಯೋ ಅಲ್ಲಿ ನಮ್ಮ ದೃಷ್ಟಿ ಇರಬೇಕು. ಸಂಪುಟ ತುಂಬಾ ಚೆನ್ನಾಗಿದೆ ರೀ, ನವರತ್ನದ್ದು ಬೆಳ್ಳಿದು, ಆ ಶಾಲಿಗ್ರಾಮ ಅಂತೂ ಕಣ್ಣಿಗೆ ಕಾಣಲ್ಲ. ನಮ್ಮ ಮನೆ ಬರ ನಮ್ದೆಲ್ಲ ಹೊರಗಿದ್ದಕ್ಕೆ ಥಳ 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 ಅಂತ ಹೊಳೆಯುವ ಪದಾರ್ಥಗಳಿಗೆ ನಮ್ಮ ಆಸಕ್ತಿ. ಕವಚ ತೆಗೆದುಬಿಟ್ರೆ ಏನ್ ದೇವರ ಏನ್ ಇದಪ್ಪ, ಕವಚ ಹಾಕ್ಬಿಟ್ಟಿದ, ಕವಚನೇ ಇಲ್ಲ ಅಂದ್ರೆ ದೇವ್ರನ್ನೇ ನೋಡಕ್ಕಾಗಲ್ಲ ಅಂತ ನಾವು. ಸ್ವಯಂ ಪ್ರಕಾಶನಾದ ಭಗವಂತನಿಗೆ ಆಭರಣಗಳ ಕವಚಗಳ ಪ್ರಕಾಶ ಹಾಕುವಂತ ಮೂರ್ಖ ಶಿಖಾಮಣಿಗಳು ನಾವು. ಆದ್ದರಿಂದ ವೇದಗಳು ಪರೋಕ್ಷಾರ್ಥವಾದ್ದರಿಂದ ತ್ರಿಗುಣಗಳಿಗೆ ಸಂಬಂಧಪಟ್ಟ ಸ್ವರ್ಗ ಅದು ಇದು ಅದನ್ನ ಪ್ರತಿಪಾದನೆ ಮಾಡುವ ಅರ್ಥ ಇದೇ ವೇದಕ್ಕೆ ಅಂತ ಕಾಣತ್ತಂತೆ. ಆದ್ದರಿಂದ ಮೇಲೆ ಏನು ಕಾಣುತ್ತೆ ವೇದಕ್ಕೆ ಅದೇ ನಿಜವಾಗಿ ವೇದಾರ್ಥ ಅಂತ ನೀ ಅನ್ಕೋಬೇಡ. ನಿಸ್ತ್ರೈಗುಣ್ಯೋ ಭವ. ಹೇಗೆ ಹೇಳ್ತಾನೆ ನೋಡಿ ಕೃಷ್ಣ. ಸಂಸಾರ ಬಂಧಕ್ಕೆ ಕಾರಣವಾಗುವಂತಹ ಸ್ವರ್ಗಾದಿ ಫಲಗಳನ್ನ ವೇದ ಹೇಳ್ತಾ ಇದೆ ಅಂತ ನೀನು ಅದೇ ನಿಜವಾಗಿ ವೇದಾರ್ಥ ಅಂತ ಸಿಕ್ಕಾಕೊಂಡ್ಬಿಡ್ಬೇಡ ಅರ್ಜುನ. ಪ್ರಾತೀತಿಕೆ ಅರ್ಥೇ ಭ್ರಾಂತಿಮ್ಮ ಕುರು ಅಂತ ಆಚಾರ್ಯರು. ಕಣ್ಣಿಗೆ ಏನು ಕಾಣ್ತಾ ಇದೆ ಅರ್ಥ ವಿಚಾರ ಮಾಡದೆ, ಜಿಜ್ಞಾಸೆ ಮಾಡದೆ, ಮಥನ ಮಾಡದೆ, ಗುರುಗಳಲ್ಲಿ ಪ್ರಶ್ನೆ ಮಾಡದೆ, ಆಸ್ ಇಟ್ ಈಸ್ ಅದನ್ನೇ ನೀನು ಸ್ವೀಕಾರ ಮಾಡಬೇಡ. ನಿಸ್ತ್ರೈಗುಣ್ಯನಾಗು. ಎಷ್ಟು ಅದ್ಭುತವಾಗಿ ಹೇಳ್ತಾನೆ. ಇದು ಒಂದರ್ಥ. ಇದು ಆಚಾರ್ಯ ಭಾಷ್ಯದಲ್ಲಿ ಹೇಳೋ ಅರ್ಥ. ತ್ರೈಗುಣ್ಯ ವಿಷಯ ಅಂದ್ರು ಅದಕ್ಕೆ ತುಂಬಾ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ನಾನು ತುಂಬಾ ಡೀಪಾಗಿ ಹೇಳಲ್ಲ, ಆದಷ್ಟು ಮೇಲೆ ಮೇಲೆ ಹೇಳ್ತೀನಿ. ಪ್ರಮೇಯಗಳಲ್ಲಿ ವಿಶೇಷವಾಗಿ ಬರುತ್ತೋ ಅಲ್ಲಿ ಭಾಷ್ಯ ತಾತ್ಪರ್ಯಗಳ ಶ್ಲೋಕಗಳನ್ನು ಹೇಳಿ ಟೀಕಾಕೃತ್ಪಾದರ ಒಂದು ಸಾಮಾನ್ಯವಾಗಿ ಮಂತ್ರಾಲಯ ಪ್ರಭುಗಳ ವಾಕ್ಯ ಇಟ್ಕೊಂಡೆ ಗೀತಾ ವಿವೃತ್ತಿ ಮುಖಾಂತರವೇ ಗೀತೆ ಹೇಳೋದು. ಇರ್ಲಿ. ತ್ರೈಗುಣ್ಯ ವಿಷಯ ನಿಸ್ತ್ರೈಗುಣ್ಯೋ ಭವ. ಭಾಷ್ಯದ ಪ್ರಕಾರ ಅರ್ಥ ಏನು? ಆಚಾರ್ಯ ಹೇಳಿದ್ದು, ಹೇ ವೇದಗಳಿಗೆ ಸ್ವರ್ಗಾದಿಗಳನ್ನ ಫಲ ಅಂತ ಹೇಳ್ತಾ ಇದೆ ಅನ್ನುವ ವೇದಗಳ ಮೇಲಿನ ಮೇಲ್ಮೈಯಿನ ಅರ್ಥಗಳಿಗೆ ಮರುಳಾಗಬೇಡ. ಅಪಾತತಃ ಕಾಣುವ ವಿಷಯಕ್ಕೆ ನೀನು ಸಿಕ್ಕಾಕೊಳ್ಬೇಡ. ಹಾಗಾದ್ರೆ ವೇದ ಬಿಟ್ಬಿಡ್ಬೇಕಾ ನಾವು ಅಂದ್ರೆ ಆ ಅರ್ಥ ಹೇಳ್ತಾ ಇದೆಯಲ್ಲ, ವೇದ ಬಿಟ್ಬಿಡ್ಬೇಕಾ ಅಂದ್ರೆ ತಾತ್ಪರ್ಯದಲ್ಲಿ ಆಚಾರ್ಯ ಅಂತಾರೆ ತ್ರೈಗುಣ್ಯ ವಿಷಯ ವೇದಾಹ. ತ್ರೈಗುಣ್ಯ ವಿಷಯ ಅಂದ್ರೆ ಏನ್ ಗೊತ್ತಾ? ತ್ರೈಗುಣ್ಯವೆನ್ನುವ ವಿಷಯವನ್ನ ತೆಗೆದು ಬಿಡತ್ತೆ ಎಂಥ ಮಾತು ನೋಡಿ. ತ್ರೈಗುಣ್ಯಾಖ್ಯಂ ವಿಷಂ ಯಾಪಯಂತಿ ಅಪಗಮಯಂತಿ ಇತಿ ತ್ರೈಗುಣ್ಯ ವಿಷಯ. ಅದ್ಭುತ. ಅಂದ್ರೆ ಆಚಾರ್ಯರು ಹೇಳುವ ಪ್ರತಿಯೊಂದು ವಾಕ್ಯಕ್ಕೂ ಪ್ರಮಾಣ ವ್ಯವಸಾಯಾತ್ಮಕ ಬುದ್ಧಿ ಏಕೆ ಕುರುನಂದನ ಅನ್ನೋ ಕೃಷ್ಣದೇವರ ಮಾತಿಗೆ ಸ್ಪಷ್ಟ ಉದಾಹರಣೆ ನಮ್ಮ ಆಚಾರ್ಯರೇ. ತ್ರೈಗುಣ್ಯವೆನ್ನುವ ವಿಷವನ್ನ ತೆಗೆದು ಬಿಡುತ್ತೆ ವೇದಗಳು. ಆದ್ದರಿಂದ ವೇದಗಳಿಗೆ ತ್ರೈಗುಣ್ಯ ವಿಷಯ ಅಂತ. ಅಂದ್ರೆ ಸಾಮಾನ್ಯವಾಗಿ ಕಾಣುವ ಅರ್ಥ ನಿಜವಾಗಿ ವೇದಾರ್ಥ ಅಲ್ಲ ಅಂತ ವೇದಗಳೇ ಹೇಳತ್ತಂತೆ. ಪರೋಕ್ಷ ಪ್ರಿಯಾ ಹಿ ವಹಿ ದೇವಾ. ದೇವತೆಗಳಿಗೆ ವ್ಯತ್ಯಾಸವಾದ್ರೆ ಪರೋಕ್ಷವಾಗಿ ಪ್ರೀತಿ, ಪ್ರತ್ಯಕ್ಷವಾಗಿ ಪ್ರೀತಿ ಇಲ್ಲ ಅವರಿಗೆ. ಅನುಸಂಧಾನ ಮಾಡಬೇಕು. ಇತಿಹಾಸ ಪುರಾಣಗಳನ್ನು ಶ್ರವಣ ಮಾಡಿ 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 ವೇದಾರ್ಥ ಮಾಡ್ಕೊಳ್ಬೇಕಲ್ಲ. ಇತಿಹಾಸ ಪುರಾಣಾಭ್ಯಾಂ ವೇದಂ ಸಂ ಉಪಬೃಂಹಯೇ. ಆದ್ದರಿಂದ ನಾನು ಬರೀ ವೇದ ಓದಿದ್ದೇನೆ, ಇತಿಹಾಸ ಪುರಾಣಗಳನ್ನ ಓದಿಲ್ಲ ಅಂತಂದ್ರೆ ಅವನು ಪೂರ್ಣ ಓದಿಲ್ಲ, ಅರ್ಧಂ ಬರ್ದ ಅವನು ಅಂತ ಅರ್ಥ. ಅಲ್ಪಶ್ರುತ, ಹೆಚ್ಚು ಓದಿಲ್ಲ ಅವನು ಅಂತ ಅರ್ಥ. ಮಹಾಭಾರತ ಹೇಳುವಂತಹ ಮಾತದು.
ಆದ್ದರಿಂದ ತ್ರೈಗುಣ್ಯ ವಿಷಯ ವೇದ ಅಂತಂದ್ರೆ ವೇದಗಳ ಕೆಲಸ ಏನು ಗೊತ್ತಾ? ದೇವರನ್ನ ತಿಳಿಸಿಕೊಡೋದೇ ವೇದಗಳ ಕೆಲಸ. ಆದ್ದರಿಂದ ತ್ರೈಗುಣ್ಯ ತ್ರಿಗುಣ ಸಂಬಂಧಿಯಾದ ಸ್ವರ್ಗಾದಿ ಫಲಗಳನ್ನುವಂತಹ ಐಹಿಕ ಫಲ ಅನ್ನುವಂತಹ ವಿಷವನ್ನ ತೆಗೆದು ಬಿಡುತ್ತೆ. ಇಲ್ಲಪ್ಪ, ಸ್ವರ್ಗಾದಿಗಳು ವೇದದ ಮುಖ್ಯ ಅರ್ಥ ಅಲ್ಲ. ಸರ್ವೋತ್ತಮನಾದ ಭಗವಂತನ ಅನಂತ ಗುಣಗಳನ್ನ ಪ್ರತಿಪಾದನೆ ಮಾಡೋದ್ರಲ್ಲೇ ವೇದಗಳಿಗೆ ಪರಮ ತಾತ್ಪರ್ಯ. ವೇದ ಏನ್ ಹೇಳ್ತಾ ಇದೆ? ದೇವರ ಗುಣಗಳನ್ನೇ ಮುಖ್ಯವಾಗಿ ಹೇಳ್ತಾ ಇದೆ. ಆದ್ದರಿಂದ ನಿಸ್ತ್ರೈಗುಣ್ಯನಾಗಬೇಕು ಅಂದ್ರೆ ಏನು? ನಿಸ್ತ್ರೈಗುಣ್ಯ ಆಗೋದು ಹೇಗೆ? ತ್ರೈಗುಣ್ಯ ಅನ್ನುವಂತಹ ವಿಷಯಗಳನ್ನ ಪರಿಹಾರ ಮಾಡುವ ವೇದಗಳನ್ನ ಆಶ್ರಯ ಮಾಡ್ಬೇಕಂತ. ವೇದಗಳನ್ನ ಆಶ್ರಯ ಮಾಡೋದು ಅಂದ್ರೆ ಏನು? ನೀ ಏನ್ ಮಾಡ್ತಿದ್ದಿ? ಕರ್ಮ ಮಾಡ್ತಿದ್ದೀನಿ, ಯಾವುದೋ ಒಂದು ಕರ್ಮ ಮಾಡ್ತಾ ನಮಸ್ಕಾರ ಅನ್ನುವ ಒಂದು ಕರ್ಮ. ದೇವಂ ನಮೇತ್ ವೇದ ಉಪದೇಶ ಮಾಡುತ್ತೆ, ದೇವರಿಗೆ ನಮಸ್ಕಾರ ಮಾಡು ಅಂತ ಅಲ್ವಾ? ದೇವಂ ನಮೇತ್ ಅಂತ ಬಂದಿದೆ ವೇದದಲ್ಲಿ. ದೇವಂ ನನಗಿಷ್ಟ ದೇವ ಅಲ್ಲ, ಅಲ್ಲ. ಯೋಗ್ಯ ಗುರುಗಳು ಬರ್ತಾರೆ, ದೇವಂ ನಮೇತ್ ಸ್ವರ್ಗಾದಿ ಐಹಿಕ ಫಲಗಳನ್ನ ಕೊಡುವ ದೇವತೆಗಳಲ್ಲ, ಅನಂತ ಸುಖ ರೂಪವಾದ ಮೋಕ್ಷವನ್ನ ಕೊಡುವ ದೇವ, ಕ್ರೀಡಾದಿ ಗುಣ ವಿಶಿಷ್ಟನಾದ್ದರಿಂದ ಭಗವಂತನನ್ನ ದೇವ ಅಂತ ಕರೀತಾರೆ. ಆದ್ದರಿಂದ ವೇದ ದೇವಂ ನಮೇತ್ ಅಂದ್ರೆ ಸಿಕ್ಕ ಸಿಕ್ಕ ದೇವತೆಗಳನ್ನ ನಮಸ್ಕಾರ ಮಾಡು ಅಂತ ಹೇಳ್ತಾ ಇಲ್ಲಪ್ಪ. ಕ್ರೀಡಾದಿ ಗುಣ ವಿಶಿಷ್ಟನಾದ ಸರ್ವೋತ್ತಮನಾದ ಸ್ವಗತ ಭೇದ ವರ್ಜಿತನಾದ ನಾರಾಯಣನಿಗೆ ನಮಸ್ಕಾರ ಮಾಡಿ. ಯಾಕೆ? ನಿಜವಾಗಿ ದೇವ ಅಂದ್ರೆ ಅವನೇ ಅಲ್ವಾ? ನಿಜವಾದ ವೇದಾರ್ಥ ಅಂದ್ರೆ ಹಾಗೆ. ಹಾಗೆ ವೇದಗಳನ್ನ ಆಶ್ರಯ ಮಾಡಿಕೊಂಡು ಯೋಗ್ಯ ಗುರುಗಳಲ್ಲಿ ಉಪದೇಶ ಪಡೆದು ಮಾರ್ಗದರ್ಶನವನ್ನ ಪಡೆಕೊಳ್ತಾ ಶಾಸ್ತ್ರ ಚಿಂತನೆಯನ್ನ ಮಾಡಬೇಕಾದ್ದು. ಆ ಮೂಲಕ ಅನುಸಂಧಾನವನ್ನ ಇಟ್ಟುಕೊಂಡು ಕರ್ಮಗಳನ್ನ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಯಾಕೆ ಅಂತಂದ್ರೆ ಸರ್ವೋತ್ತಮನಾದ ನಾರಾಯಣನನ್ನ ಬಿಟ್ಟು ಬೇರೆ ಯಾವುದನ್ನೂ ವೇದ ಹೇಳೋದಿಲ್ಲ. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ ಅನ್ನೋದು ಸುಸ್ಪಷ್ಟವಾಗಿ ಹರಿವಂಶದ ಮಾತು. ಎಲ್ಲ ವೇದಗಳು, ವೇದ ಮೂಲಕವಾಗಿರತಕ್ಕಂತಹ ಸ್ಮೃತಿಗಳು, ಜ್ಞಾನಿಗಳು ಮಾಡತಕ್ಕಂತಹ ಆಚಾರಗಳು ಎಲ್ಲವೂ ನೀವು ದೇವರ ಅನುಗ್ರಹವನ್ನ ಸಂಪಾದನೆ ಮಾಡಿ ಅಟ್ ಲಾಸ್ಟ್ ದೇವರ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು ಅನ್ನೋ ವಿಷಯದಲ್ಲೇ ಇದೆ ವೇದಗಳು. ಅದಕ್ಕಿಂತ ಕೆಳಗೆ ಬರತಕ್ಕಂತಹ ವೇದಾರ್ಥಗಳನ್ನ ನಮಗೆ ತಿಳಿಸಿಕೊಡುವಂತಹ ಸ್ಮೃತಿ ಗ್ರಂಥಗಳು, ಮಹಾಭಾರತಾದಿ ಗ್ರಂಥಗಳು ಅಥವಾ ಮಾನವಾದಿ ಸ್ಮೃತಿಗಳು, ಅವೆರಡನ್ನ ಇಟ್ಟುಕೊಂಡು ಶ್ರೌತ ಸ್ಮಾರ್ತ ಎರಡೂ ಗ್ರಂಥಗಳಲ್ಲಿ ಬಂದಂತಹ ವಿಷಯಗಳನ್ನ ಇಟ್ಟುಕೊಂಡು ಸತ್ಸಂಪ್ರದಾಯ ಅಂತ ಮಾಡಿಕೊಟ್ಟಿರತಕ್ಕಂತಹ ಜ್ಞಾನಿಗಳು ಮಾಡಿದ ಆಚಾರ, ಅದು ಮುಖ್ಯ ನೋಡಿ. ಆಚಾರ ಪ್ರಭವೋ ಧರ್ಮ ಅಂತ ನಂಗೆ ಆಚಾರವೇ ಇಲ್ಲ. ಸಿಕ್ಕಲ್ಲಿ ಪಾರಾಯಣ, ಸಿಕ್ಕಲ್ಲಿ ಪೂಜೆ, ಅನುಸಂಧಾನಕ್ಕೆ ಏನು ಬೇಕಾಗಿಲ್ಲ, ಮನಸ್ಸಿದ್ರೆ ಸಾಕು ಪಾರಾಯಣ ಮಾಡಿ. ಬಾಯಿಗೆ ಬಂದಾಗ ಬೈತಾನೆ ಕೃಷ್ಣ. ಆಚಾರ ಪ್ರಭವೋ ಧರ್ಮ, ಧರ್ಮ ಇರೋದೇ ಆಚಾರದಲ್ಲಿ. ಆದ್ದರಿಂದ ಯಾವುದು ಆಚಾರ ಅಂದ್ರೆ ಯಾವುದು ಸಜ್ಜನರು ಮಾಡ್ತಾರೆ ಅದು ಆಚಾರ. ಆಚಾರಶ್ಚೈವ ಸಾಧೂನಾಂ, ಸಾಧುಗಳ ಆಚಾರ, ಆಚಾರಕ್ಕೆ ಮೂಲವಾದ ಶ್ರುತಿ ಸ್ಮೃತಿಗಳು, ಇದೆಲ್ಲವೂ ಕೂಡ ದೇವರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಇದೆ. ಆದ್ದರಿಂದ ನೀನೀಗ ಮಾಡ್ತಾ ಇರುವ ಒಂದು ನಮಸ್ಕಾರ, ಒಂದು ದಾನ, ಒಂದು ದೀಪ, ಒಂದು ಯಜ್ಞ, ಎಲ್ಲವೂ ನಾಳೆ ಬೆಳಗ್ಗೆ ವಿಷ್ಣು ಸರ್ವೋತ್ತಮತ್ವ ಜ್ಞಾನ ಪಡೀಲಿಕ್ಕೆ ಸಪೋರ್ಟ್ ಮಾಡುತ್ತೆ, ಹೆಲ್ಪ್ಫುಲ್ ಆಗುತ್ತೆ ಅಂದುಕೊಂಡು ಕರ್ಮಗಳನ್ನ ಮಾಡಿದರೆ ಆ ಕರ್ಮಕ್ಕೆ ಫಲ. ಅದಕ್ಕೆ ಭಗವಂತ ಅಂತಾನೆ, ನೀ ಏನಾಗ್ಬೇಕು ಗೊತ್ತೇನೆಯ? ಅದಕ್ಕೆ ನಿರ್ದ್ವಂದ್ವ, ನೀನು ನಿರ್ದ್ವಂದ್ವನಾಗು, ನಿಸ್ತ್ರೈಗುಣ್ಯನಾಗು ಅಂತಂದ ಅರ್ಜುನ. ಅದು ಗೊತ್ತಾಯ್ತು. ನಿರ್ದ್ವಂದ್ವನಾಗು, ಕ್ಷುದ್ರ ಫಲದ ಮೇಲೆ ಆಸೆ ಬಿಡುಬಿಡು, ಸುಖ ದುಃಖಗಳನ್ನ ಸಮಾನವಾಗಿ ನೋಡ್ಕೋ. ಹೇಗೆ ಐಹಿಕವಾದ ಸುಖವು ನಮಗೆ ಬೇಡವೋ ಹಾಗೆ ದುಃಖವೂ ಬೇಡ ಅಂತ. ಸುಖವನ್ನ ದುಃಖ ಸಮವನ್ನಾಗಿ ನೋಡುವಂತ ಸುಖ ದುಃಖೆ ಸಮಯ ಕೃತ್ವ ಲಾಭ ಲಾಭವು ಜಯ ಜಯವು ಬಂತಲ್ಲ.
ಹೋ ಅಂತ ಕುಣಿದಾಡ್ಬಿಡೋದು ಸುಖಾದಿಗಳು ಬಂದಾಗ. ದುಃಖ ಬಂದಾಗ ಢಬ್ ಅಂತ ಬಿದ್ದೋಗೋದು, ಬಿಟ್ಬಿಡೋದನ್ನ. ನಿರ್ದ್ವಂದ್ವ ದೇವರಂತಾರೆ ನಿತ್ಯ ಸತ್ವಸ್ಥ. ಭಗವಂತನಿಗೆ ಸತ್ವ ಅಂತ ಹೆಸರು. ಯಾಕೆ? ಒಳ್ಳೆ ಗುಣಗಳಿದೆ ಭಗವಂತನಲ್ಲಿ ಅಂತ. ಸತ್ವ ಸಾಧುಗುಣಾದ್ ವಿಷ್ಣು ಅಂತ. ಸತ್ವ ಅಂದ್ರೆ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದ ನಮ್ಮ ಸ್ವಾಮಿ. ಅವನನ್ನು ನಿರಂತರವಾಗಿ ಸ್ಮರಣೆ ಮಾಡೋದೆ ಸಂತತಂ ಸ್ಮರಣಂ ಅಥವಾ ಸಂತತ ವಿಷ್ಣು ಸ್ಮರಣಂ. ನಿತ್ಯ ಸತ್ವಸ್ಥಂ ಸತ್ವಸ್ಥತ್ವಂ. ಸಂತತದಲ್ಲಿ ನಿರಂತರವಾಗಿ ದೇವರ ಸ್ಮರಣೆ ಮಾಡ್ತಾ ಇರೋದನ್ನೇ ನಿತ್ಯ ಸತ್ವಸ್ಥತ್ವ. ನಿತ್ಯ ಸತ್ವಸ್ಥನಾಗು ಅಂದ್ರೇನು? ಸತ್ವಸ್ಥ. ಸತ್ವ ಅಂದ್ರೆ ಭಗವಂತನ ಗುಣಗಳು ಅಥವಾ ಯೋಗ್ಯವಾದ ಗುಣಗಳಿಂದ ಕೂಡಿದ ಭಗವಂತ. ಅಂತಹ ಭಗವಂತನಲ್ಲೇ ಮನಸ್ಸಿಡೋದು, ಯಾವಾಗಲೂ ಭಗವಂತನ ಸ್ಮರಣೆ ಮಾಡೋದು. ಅವನೇ ನಿತ್ಯ ಸತ್ವಸ್ಥ. ನಿರ್ಗುಣ ಗೊತ್ತಾಯ್ತು. ನಿಸ್ತ್ರೇಗುಣ್ಯನಾಗು, ಕ್ಷುದ್ರ ಫಲದ ಮೇಲೆ ಆಸೆ ಬಿಡು, ಸುಖ ದುಃಖಗಳನ್ನು ಸಮಾನವಾಗಿ ನೋಡು, ನಿತ್ಯ ವಿಷ್ಣು ಸ್ಮರಣೆಯನ್ನ ಮಾಡು. ಮತ್ತೆ ನಿರ್ಯೋಗಕ್ಷೇಮ. ಶಾಸ್ತ್ರ ವಿರುದ್ಧವಾದಂತಹ ಆಸೆಗಳ ಮೇಲೆ ನೀನು ವಿರಕ್ತನಾಗ್ಬಿಡು. ಅಲ್ಲಿ ಯೋಗ ಮತ್ತು ಕ್ಷೇಮ ತುಂಬಾ ದೊಡ್ಡ ಅರ್ಥ. ಯೋಗ ಅಂದ್ರೆ ಇಲ್ಲಿ ತನಕ ನಮ್ಮ ಹತ್ರ ಇಲ್ಲ, ಅಪ್ರಾಪ್ತ ಪ್ರಾಪ್ತಿ. ರಾಯರು ಬರೀತಾರೆ ಅರ್ಥ ಅದಕ್ಕೆ. ಇಲ್ಲಿ ತನಕ ನಮ್ಮ ಹತ್ರ ವಸ್ತುನೇ ಇಲ್ಲ. ನಾ ಇಲ್ಲಿ ತನಕ ಮನೆ ಕಟ್ಟಿರ್ಲಿಲ್ಲ, ನಾನು ಮನೆ ಕಟ್ಟಿದೆ ಅಂದ್ರೆ ಯೋಗ. ನನ್ನ ಹತ್ರ ಇಲ್ಲಿ ತನಕ ಬಂಗಾರ ಇಲ್ಲ, ಬಂಗಾರ ಬಂತು ಅಂದ್ರೆ ಯೋಗ. ಆ ಬಂದ ಪದಾರ್ಥ ಅಥವಾ ಈಗಲೇ ಇರೋಂತಹ ಪದಾರ್ಥವನ್ನ ಅದನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋದನ್ನ ಕ್ಷೇಮ ಅಂತ ಕರೀತಾರೆ. ಯೋಗ ಅಂದ್ರೇನು? ಇಲ್ಲಿ ತನಕ ಸಿಗದೇ ಇರುವ, ನನ್ನ ಹತ್ರ ಇಲ್ಲಿ ತನಕ ಇರದೇ ಇರುವಂತಹ ಪದಾರ್ಥ, ಅದು ಯೋಗ. ಕ್ಷೇಮ ಅಂದ್ರೆ ಇರೋದನ್ನ ಮೇಂಟೈನ್ ಮಾಡ್ಕೊಂಡು ಕಾಪಾಡ್ಕೊಂಡು ಹೋಗೋದು. ನೀನ್ ನಿರ್ಯೋಗ ಕ್ಷೇಮನಾಗು ಅಂದ್ರೆ ಶಾಸ್ತ್ರ ವಿರುದ್ಧವಾದ ಯೋಗವೂ ಬೇಡ, ಶಾಸ್ತ್ರ ವಿರುದ್ಧವಾದ ಕ್ಷೇಮವೂ ಬೇಡ. ಯಾವುದು ಶಾಸ್ತ್ರ ವಿರುದ್ಧವಾಗಿದೆ ಅಂತ ಪದಾರ್ಥ ನಮ್ಮ ಹತ್ರ ಬರೋದು ಬೇಡ. ಅಕಸ್ಮಾತ್ ಬಂದ್ರೆ ನಮ್ಮ ಹತ್ರ ಜಾಸ್ತಿ ದಿನ ಇರೋದು ಬೇಡ. ಯಾರು ಹೇಳ್ತಾರ್ರಿ ಈ ಸಾಧನೆಯನ್ನ? ನಿರ್ಯೋಗ ಕ್ಷೇಮನಾಗ್ಬಿಡಯ್ಯ. ಈ ಅದ್ಭುತ ಇದೆಲ್ಲ, ಪರಮಾದ್ಭುತ ಅರ್ಥಗಳು ಜ್ಞಾನಿಗಳು ಕೊಡೋದು. ನಮ್ಮಲ್ಲಿಗೆ ಶಾಸ್ತ್ರ ವಿರುದ್ಧವಾದದ್ದು ಯಾವುದು ಬೇಡ. ಶಾಸ್ತ್ರ ವಿರುದ್ಧವಾದ ಆಸೆ, ನನಗೆ ಅದು ಬೇಕು ಇದು ಬೇಕು, ಶಾಸ್ತ್ರ ವಿರುದ್ಧವಾದ ಆಸೆಯೇ ಬೇಡ. ನಿರ್ಯೋಗಕ್ಷೇಮನಾಗ್ಬಿಡು. ಕೊನೆಗೆ ಆತ್ಮವಂತನಾಗು ಅಂತಾನೆ. ಆತ್ಮ ಅಂದ್ರೇನು? ಭಗವಂತನಿಗೆ ಆತ್ಮ. ಆತ್ಮ ಸಂತತಿ ಹೇತುತಃ ಅನ್ನುವ ಅರ್ಥವನ್ನ ಆಚಾರ್ಯರು ತುಂಬಾ ಚೆನ್ನಾಗಿ ನಮಗದನ್ನ ಕೊಡ್ತಾ ಇದ್ದಾರೆ. ಭಗವಂತ ಆತ್ಮ. ಸಂತತಿ ಅಂದ್ರೆ ವ್ಯಾಪ್ತಿ, ಸರ್ವತ್ರ ವ್ಯಾಪ್ತನಾದ್ದರಿಂದ ಭಗವಂತ ಆತ್ಮ. ಅಂತಹ ಆತ್ಮನಾಗಿರತಕ್ಕ ಭಗವಂತ ನನಗೆ ಸ್ವಾಮಿಯಾಗಿದ್ದಾನೆ. ಪರಮಾತ್ಮ ಮಮ ಸ್ವಾಮೀತಿ ಜ್ಞಾನಂ ಆತ್ಮವತ್ವಂ. ನಾನೇ ದೇವರಲ್ಲ, ದೇವರು ನನಗೆ ಸ್ವಾಮಿ. ಇಡೀ ಜೀವನದ ಸಾಧನೆ ಬಂದ್ಬಿಡ್ತೆ ನೋಡ್ರಿ ಇಲ್ಲಿ. ಜ್ಞಾನಕ್ಕೆ ಉಪಾಯ ಯಾವುದು ಗೊತ್ತಾ? ಈ 4 ಶ್ಲೋಕದಲ್ಲಿ ಭಗವಂತ ಹೇಳಿದ್ದು ಸಮಸ್ತ ವೇದಗಳಿಗೆ ಭಗವಂತನೇ ಪರಮ ತಾತ್ಪರ್ಯ, ಕಾಮ್ಯ ಕರ್ಮಗಳಲ್ಲ. ಆದ್ದರಿಂದ ನಾನು ಕಾಮ್ಯ ಕರ್ಮಗಳನ್ನ ಮಾಡೋದಿಲ್ಲ ಅನ್ನುವ ಸಂಕಲ್ಪ ಮಾಡಿಕೊಂಡು ನಿರಂತರವಾಗಿ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದ ಶ್ರೀಹರಿ ನನ್ನ ಸ್ವಾಮಿಯಾಗಿದ್ದಾನೆ ಎನ್ನುವುದಾಗಿ ಅವನ ಸ್ಮರಣೆಯನ್ನ ನಿರಂತರವಾಗಿ ಮಾಡ್ತಾ ಇರತಕ್ಕಂಥದ್ದೇ ಜ್ಞಾನಕ್ಕೆ ಉಪಾಯ. ಈ ರೀತಿಯಾದ ಕರ್ಮ, ಈ ರೀತಿಯಾದ ಅನುಸಂಧಾನ ಇಟ್ಟುಕೊಂಡ್ರೆ ಆ ಕರ್ಮಗಳು, ಆ ಅನುಸಂಧಾನ ತತ್ವಜ್ಞಾನಕ್ಕದು ಕಾರಣವಾಗ್ತದೆ. ಆದ್ದರಿಂದ ಅರ್ಜುನ ಅಂಥ ವಿಶಿಷ್ಟವಾದ
ತತ್ವಜ್ಞಾನಕ್ಕೆ ಕಾರಣವಾದ ಯೋಗವನ್ನ ನಿನಗೆ ಹೇಳ್ತೀನಿ ಎಂದಾಗ ನಮ್ಮ ಪ್ರಶ್ನೆ ಬಂತು, ಹಾಗಾದ್ರೆ ಸಂಪತ್ತನ್ನ ಅಪೇಕ್ಷೆ ಇಟ್ಕೊಂಡು ನಾವು ಇತರ ದೇವತೆಗಳ ಆರಾಧನೆ ಮಾಡಲೇಬಾರ್ದಾ ಅನ್ನುವಂತಹ ವಿಷಯಕ್ಕೆ ತುಂಬಾ ಅದ್ಭುತವಾದ ಉತ್ತರ ಕೊಡ್ತಾನೆ ಸ್ವಾಮಿ. ಅದನ್ನ ನಾಳೆ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ನಾಳೆಯಿಂದ ಹಬ್ಬಗಳ ಪರ್ವ ಆರಂಭ ಆಗ್ತಾ ಎಲ್ಲ ಪರ್ವಗಳು ಶ್ರೀಹರಿಯ ವಿಶೇಷವಾದ ಅನುಸಂಧಾನಕ್ಕೆ ಕಾರಣ ಆಗ್ಲಿ ಅಂತ ಪ್ರಾರ್ಥನೆ ಮಾಡ್ತಾ, ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೇದು ಮಾಡ್ಲಿ. ಇವತ್ತಿನ ಪಾಠ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು ಆಚಾರ್ಯ, ಧನ್ಯವಾದ. ಕೊಯಮತ್ತೂರು ಮೆಡಿಕಲ್ ಶ್ರೀನಿವಾಸ್. ಅಪ್ರಮೇಯ ಅವರೇ ಹೆಂಗಿದ್ದೀರಿ? ಹೆಂಗಿದ್ದೀರಾ?